ಹ್ಮ್ 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 ಓಕೆ ತೋರಿಸಿ ಒಂದ್ಸಲ. ಸರ್ ಇದು ಕ್ರಾಸ್ ಟ್ರಾಫಿಕ್ ಅಲರ್ಟ್ ವಿತ್ ಬ್ರೇಕಿಂಗ್ ಹ್ಮ್ ಸ್ಟಾರ್ಟ್ ಹ್ಮ್ ಸೆಟ್ ಗೇರ್ ಇನ್ ಫಾರ್ವರ್ಡ್ ಆರ್ ರಿವರ್ಸ್ ಡೈರೆಕ್ಷನ್ ಅಂದ್ರೆ ಅಂದ್ರೆ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಇದು. ಇದನ್ನ ಬರೀ ರಿವರ್ಸ್ ಗೇರ್ ಮಾತ್ರ, ರೇರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಹೇಳ್ಕೊಟ್ಟಿರೋದು. ಸೊ ಇದು ರಿವರ್ಸ್ ಗೇರ್ ನಲ್ಲಿ ಮಾತ್ರ. ಸರ್ ಅಂದ್ರೆ ನೀವು PPT ಕಳ್ಸಿದಿರಲ್ವಾ, ಹ್ಮ್ ಅದರಲ್ಲಿ ಅಂದ್ರೆ ರಿವರ್ಸ್ ಫಾರ್ವರ್ಡ್ ಎರಡು ಇದೆ. ಓಕೆ, ಅದು ಮಿಸ್ ಆಗಿರ್ಬೇಕು. ಯಾಕಂದ್ರೆ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಫಾರ್ವರ್ಡ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಮತ್ತೆ ರಿವರ್ಸ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಇದೆ. ನಿಮಗೆ ಹೇಳ್ಕೊಟ್ಟಿರೋದು ರಿವರ್ಸ್ ಕ್ರಾಸ್ ಟ್ರಾಫಿಕ್ ಅಲರ್ಟ್. ಹೌದೌದು, ರಿವರ್ಸ್ ಹೇಳ್ಕೊಟ್ಟಿರೋದು. ಹಾ, ಸೊ ನೀವಲ್ಲಿ ರಿವರ್ಸ್ ಗೇರಿಗೆ ಹಾಕ್ಬೇಕು. ಓಕೆನಾ? ಓಕೆ ಓಕೆ ನೋಡ್ತೀನಿ ಒಂದು ನಿಮಿಷ. ಮತ್ತೆ ಇದು ರೇರರ್ ಸೈಡ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಪ್ರೊಸೆಸರ್, ಇದು ಕಂಟ್ರೋಲ್ ECU, ಮತ್ತೆ ರಾಡಾರ್ಗೆ ಸೆನ್ಸರ್ ಹೋಗುತ್ತೆ, ಕ್ಯಾಲ್ಕುಲೇಷನ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಮತ್ತೆ ಕ್ಯಾಮ್ರಾ ಇದ್ದಾನು ಹೋಗುತ್ತೆ, ಡಿಸ್ಪ್ಲೇ ಅಂದ್ರೆ ಇಮೇಜ್ ಡಿಸ್ಪ್ಲೇ ಆಗುತ್ತೆ, ಡ್ರೈವರ್ಗೆ ಡಿಸ್ಪ್ಲೇ ವಾರ್ನಿಂಗ್ ಅಲರ್ಟ್ ಗಿವನ್ ಡ್ರೈವರ್ ಅಂದ್ರೆ ಡ್ರೈವರ್ಗೆ ವಾರ್ನಿಂಗ್ ಕೊಡುತ್ತೆ. ಮತ್ತೆ ಸ್ಪೀಡ್ ಅನ್ನೋದು ಇದು ECUಗೆ ಹೋಗುತ್ತೆ. ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ. ಓಕೆ, ಇದು ಬೇಸಿಕಲಿ ಹೆಂಗ್ ವರ್ಕ್ ಆಗುತ್ತೆ ಹೇಳಿ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ, ನೀವು ಕಾರ್ ನಲ್ಲಿ ಕೂತಿದಾಗ? ಸರ್ ಇದು ಕ್ರಾಸ್ ಟ್ರಾಫಿಕ್ ಇದು ಟ್ರಾಫಿಕ್ ಅಲರ್ಟ್ ವಿತ್ ಬ್ರೇಕಿಂಗ್ ಅನ್ನೋದು ಲೈಕ್ ನಾವು ರಿವರ್ಸ್ ಅಂದ್ರೆ ರಿವರ್ಸ್ ಹೋಗ್ತಾ ಇರ್ತೀವಿ, ಲೈಕ್ ರಿವರ್ಸ್ ಅಂದ್ರೆ ಇದು ಹಿಂದ್ಗಡೆ ಎರಡು ರ್ಯಾಡರ್ ಫಿಕ್ಸ್ ಮಾಡಿರ್ತಾರೆ ಬಂಪರ್ಗೆ, ಟೂ ಸೈಡ್ ಎಂಡಿಂಗ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ನಾವು ಫಾರ್ವರ್ಡ್ ಆಗ್ಲಿ ರಿವರ್ಸ್ ಆಗ್ಲಿ ಮೂವ್ ಆಗುವಾಗ ಒಂದು ಅಂದ್ರೆ ಲೈಕ್ ಸಡನ್ ಆಗಿ ಕಾರು ಬ್ಯಾಕ್ ಇದ್ದ ಒಂದು ಕಾರ್ ಬರುತ್ತೆ ರಿವರ್ಸ್ ತೆಗಿವಾಗ, ಅವಾಗ ಅದು ರ್ಯಾಡರ್ ಅನ್ನೋದು ಸೆನ್ಸಿಂಗ್ ಆಗ್ಬಿಟ್ಟು ECUಗೆ ಅಲರ್ಟ್ ಕೊಡುತ್ತೆ. ECU ಡಿಸ್ಪ್ಲೇ ಇದು ಡ್ರೈವರ್ಗೆ ವಾರ್ನಿಂಗ್ ಕೊಡುತ್ತೆ, ಡಿಸ್ಪ್ಲೇ ವಾರ್ನಿಂಗ್ ಕೊಡುತ್ತೆ ಸರ್. ಇದು ಕ್ರಾಸ್ ಟ್ರಾಫಿಕ್ ಅಲರ್ಟ್. ಇದು ಅಂದ್ರೆ ಫಾರ್ವರ್ಡ್ ಅಲ್ಲೂ ಯೂಸ್ ಮಾಡ್ತಾರೆ, ರಿವರ್ಸ್ ಅಲ್ಲೂ ಯೂಸ್ ಮಾಡ್ತಾರಲ್ಲ. ಇದು ಫಾರ್ವರ್ಡ್ ನಲ್ಲಿ ಬೇರೆ ಬರುತ್ತದ. ಇವಾಗ ಬರೀ ರಿವರ್ಸ್ ಮಾತ್ರ ತಿಳ್ಕೊಳ್ಳಿ, ಓಕೆನಾ? ರಿವರ್ಸ್ ತೆಗಿವಾಗ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಸಿರ್ತೀರಲ್ವಾ ಕಾರು, ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಸಿರ್ತೀವಿ. ಅದು ರಿವರ್ಸ್ ನಾವು ತೆಗಿವಾಗ ಅಂದ್ರೆ ನಿಮಗೆ ಅಲ್ಲಿ ಹಿಂದ್ಗಡೆ ಏನು ಕಾಣಿಸ್ತಿರಲ್ಲ. ಟೂ ಸೈಡ್, ರೈಟ್ ಸೈಡ್ ಲೆಫ್ಟ್ ಸೈಡ್ ಫುಲ್ ಎಲ್ಲ ಕ್ಲೋಸ್ ಇರುತ್ತೆ. ನಾವು ಬ್ಯಾಕ್ ತಿರುಗಿ ನೋಡಕ್ ಆಗಲ್ವಲ್ಲ, ಅದರಿಂದ ಈ ರಾಡರ್ ಈ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಮತ್ತೆ ನಮಗೆ ವಾರ್ನಿಂಗ್ ಕೊಡುತ್ತೆ, ಮತ್ತೆ ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇಮೇಜ್. ಅಂದ್ರೆ ಯಾವ್ದಾದ್ರು ಒಂದು ಕಾರ್ ಆದ್ರೂ ಟ್ರಕ್ ಆದ್ರೂ ಏನ್ ಬಂದ್ರು ಡಿಸ್ಪ್ಲೇ ಅಲ್ಲಿ ನಮಗೆ ತೋರಿಸುತ್ತೆ. ಇದು ಕ್ರಾಸ್ ಟ್ರಾಫಿಕ್ ಅಲರ್ಟ್ ಇದೆಯಲ್ಲ, ಇದಕ್ಕೆ ಕ್ಯಾಮ್ರಾ ಫೀಚರ್ ಏನ್ ಬೇಡ, ಬೇಕಂದ್ರೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಇದ್ರಲ್ಲಿ ಏನಂದ್ರೆ ಬರೀ ಇನ್ಫಾರ್ಮೇಶನ್ ಕೊಡುತ್ತೆ ಅಷ್ಟೇ, ವಾರ್ನಿಂಗ್ ಕೊಡುತ್ತೆ ಯಾವ್ದಾದ್ರು ವೆಹಿಕಲ್ ಬರ್ತಿದೆ ವೆಹಿಕಲ್ ಅಂತ ಅಷ್ಟೇ. ಹೌದಾ? ಓಕೆನಾ? ಮತ್ತೆ ಫುಲ್ಲಿ ಅಸಿಸ್ಟೆಂಟ್ ಪಾರ್ಕ್ ಸರ್. ಸ್ಟಾರ್ಟ್ ಆಕ್ಟಿವೇಟೆಡ್ ಪಾರ್ಕಿಂಗ್ ಸೆನ್ಸರ್ ಅಂದ್ರೆ ನಾವು ಆಕ್ಟಿವೇಟ್ ಮಾಡಬೇಕು ಪಾರ್ಕಿಂಗ್ ಸೆನ್ಸರ್. ಅವಾಗ ಅಲ್ಟ್ರಾಸಾನಿಕ್ ಸೆನ್ಸರ್ ಅನ್ನೋದು ಅದು ಪಾರ್ಕಿಂಗ್ ಸೆನ್ಸರ್ ಅಲ್ಲ, ಪಾರ್ಕಿಂಗ್ ಫುಲ್ಲಿ ಅಸಿಸ್ಟೆಡ್ ಪಾರ್ಕಿಂಗ್ ಫೀಚರ್ ಅಂತ ಬರ್ಕೊಳ್ಳಿ. ಆಕ್ಟಿವೇಟ್ ಏನ್ ಬರ್ಕೋದು?
ಆಕ್ಟಿವೇಟ್ ದಿ ಪಾರ್ಕಿಂಗ್ ಫೀಚರ್ ಅಂತ ಬಿಟ್ಕೊಳ್ಳಿ. ಸೆನ್ಸರ್ ಅಂದ್ರೆ ಸೆನ್ಸರ್ ಆಲ್ರೆಡಿ ಆಕ್ಟಿವೇಟ್ ಇರುತ್ತೆ, ಅದು ಫೀಚರ್ ಮಾಡಿದ್ರೆ ಫ್ಯೂಚರ್ ಆಕ್ಟಿವೇಟೆಡ್ ಫ್ಯೂಚರ್ ಅದು. ಫೀಚರ್ನ ಆಕ್ಟಿವೇಟ್ ಮಾಡಬೇಕು. ಓಕೆ. ಮತ್ತೆ ಇದು ಅಲ್ಟ್ರಾಸಾನಿಕ್ ಸೆನ್ಸರ್ ಡಿಟೆಕ್ಟಿಂಗ್ ಪಾರ್ಕಿಂಗ್ ಸ್ಪೇಸ್ ಅಂದ್ರೆ ಈ ಅಲ್ಟ್ರಾಸಾನಿಕ್ ಸೆನ್ಸರ್ ಅನ್ನೋದು ಎಲ್ಲಿ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಮಾಡುತ್ತೆ ಓಕೆ. ಪಾರ್ಕಿಂಗ್. ಸರ್ ಇಲ್ಲಿ ಮಿಸ್ ಮಾಡಿದ್ದೀನಿ, ಇಲ್ಲಿ ನೋ ಅಂತ ಬರಬೇಕು, ಇಲ್ಲಿ ಎಸ್ ಅಂತ ಬರಬೇಕು. ನೋ ನೋ ಆದ್ರೆ ಪಾರ್ಕಿಂಗ್ ಲಾಟ್ ನಾಟ್ ಅವೈಲಬಲ್ ಮೆಸೇಜ್ ವಿಲ್ ಬಿ ಸೆಂಡ್ ಟು ದ ಯೂಸರ್ ಗೆ ಸೆಂಡ್ ಮಾಡುತ್ತೆ ಮೆಸೇಜ್. ಅಂದ್ರೆ ಪಾರ್ಕಿಂಗ್ ಅಲರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲರ್ಟ್ ಇದ್ರೆ ಎಸ್ ಆದ್ರೆ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಅಂಡ್ ಸ್ಕ್ಯಾನ್ ಫಾರ್ ಎನಿ ಆಬ್ಸ್ಟಕಲ್ ಪ್ರೆಸೆಂಟ್ ಇನ್ ದ ಸ್ಲಾಟ್. ಅಂದ್ರೆ ಅದರಲ್ಲಿ ನಾವು ಪಾರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಏನಾದ್ರು ಆಬ್ಸ್ಟಕಲ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ಸರಿ ಚೆಕ್ ಮಾಡುತ್ತೆ. ರಿವರ್ಸ್ ಪಾರ್ಕಿಂಗ್ ಸ್ಪೇಸ್ ಅಂದ್ರೆ ಅವಾಗ ರಿವರ್ಸ್ ಪಾರ್ಕಿಂಗ್ ಸ್ಪೇಸ್ ಹೋಗುತ್ತೆ. ಮತ್ತೆ ಆಟೋಮೆಟಿಕ್ ರಿವರ್ಸ್ ಪಾರ್ಕಿಂಗ್ ಬಿಹೇವಿಯರ್ ಪ್ಯಾಟರ್ನ್ ಅಂದ್ರೆ ಆಟೋಮೆಟಿಕಲಿ ಕಾರ್ ಅನ್ನೋದು ಪಾರ್ಕ್ ಆಗುತ್ತೆ. ಓಕೆ. ಸರ್ ಇದು ಬಂದ್ಬಿಟ್ಟು ಮಾಮೂಲು ಲೈಕ್ ರೋಡ್ ಸೈಡ್ ಪಾರ್ಕಿಂಗ್ ಸ್ಪೇಸಸ್ ಕೂಡ ಚೆಕ್ ಮಾಡುತ್ತೆ. ಅಂದ್ರೆ ಮಾಮೂಲು ರೋಡ್ ಅಲ್ಲಿ ಹೋಗುವಾಗ ಎಲ್ಲಾದ್ರೂ ಪಾರ್ಕ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲೂ ಚೆಕ್ ಮಾಡುತ್ತೆ. ಏನಾದ್ರೂ ಸ್ಪೇಸ್ ಏನಾದ್ರು ಇದ್ರೆ ಆಟೋಮೆಟಿಕ್ ರೋಡ್ ಸೈಡ್ ಪಾರ್ಕಿಂಗ್ ಬಿಹೇವಿಯರ್ ಪ್ಯಾಟರ್ನ್ ಅಂದ್ರೆ ರೋಡ್ ಸೈಡ್ ಅಲ್ಲಿ ಕೂಡ ಪಾರ್ಕ್ ಮಾಡುತ್ತೆ. ಓಕೆ. ಓಕೆ. ಮತ್ತೆ ಬ್ಲೈಂಡ್ ಸ್ಪಾಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದು ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಡಿಟೆಕ್ಟಿಂಗ್ ವಿಂಡೋ ಸೆಟ್ಟಿಂಗ್ಸ್. ಅಂದ್ರೆ ಇದು ಕ್ಯಾಮ್ರಾ ಅನ್ನೋದು ಲೈಕ್ ಮಿರರ್ ಹತ್ರ ಮಿರರ್ ಗೆ ಫಿಟ್ ಮಾಡಿರ್ತಾರೆ ಸರ್. ಅಂದ್ರೆ ಬ್ಯಾಕ್ ಅಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ಸ್ ಅಂದ್ರೆ ಸ್ವಲ್ಪ ಅಂದ್ರೆ ಮಿರರ್ ಅಲ್ಲಿ ತುಂಬಾ ತೋರಿಸಲ್ಲ, ಅಂದ್ರೆ ಸ್ವಲ್ಪ ಮೂವ್ ಆಗ್ತಲೂ ಬ್ಯಾಕ್ ಅಲ್ಲಿ ಯಾವ್ದು ಕಾರ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮಿರರ್ ಅಲ್ಲಿ ತೋರಿಸುತ್ತೆ. ಅವಾಗ ವೆಹಿಕಲ್ ನ ಅದು ಡಿಟೆಕ್ಟ್ ಮಾಡುತ್ತೆ. ಮೋಷನ್ ವೆಕ್ಟರ್ ಎಸ್ಟಿಮೇಶನ್ ಅಂದ್ರೆ ಅದು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಶನ್ ಮಾಡುತ್ತೆ. ಅಂದ್ರೆ ಬ್ಯಾಕ್ವರ್ಡ್ ಅಲ್ಲಿ ಎಷ್ಟು ಮೂವಿಂಗ್ ಅಲ್ಲಿ ಬರ್ತಾ ಇದೆ ಅಂತ. ಆಮೇಲೆ ಅಲಾರಾಮ್ ಸಿಗ್ನಲ್ ಜನರೇಷನ್ ಅಂದ್ರೆ ಇದು ಏನಾದ್ರೂ ಕಾರ್ ಮೂವ್ ಆಗ್ತಾ ಇದ್ರೆ ಡ್ರೈವರ್ಗೆ ಅಲಾರಾಮ್ ಕೊಡುತ್ತೆ, ಸಿಗ್ನಲ್ ಜನರೇಷನ್. ಅಂದ್ರೆ ಲೈಕ್ ಕಾರ್ ಮೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು. ಬಟ್ ಆದ್ರೆ ಇದು ಸ್ವಲ್ಪ ರಾಂಗ್ ಇದೆ. ಏನಾಗುತ್ತೆ ಗೊತ್ತಾ, ಬ್ಲೈಂಡ್ ಸ್ಪಾಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೆ ನೀವು ಮಿರರ್ ನಲ್ಲಿ ನೋಡ್ತಿರಲ್ಲ, ಅಲ್ಲಿ ಪಕ್ಕದಲ್ಲಿ ವೆಹಿಕಲ್ ಮೂವ್ ಆಗುವಾಗ ಒಂದು ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ. ಅಲ್ಲಿ ಮಿರರ್ ಅಲ್ಲೂ ಕಾಣಲ್ಲ, ಡ್ರೈವರ್ಗೆ ತಿರುಗಿ ನೋಡಿದ್ರು ಗೊತ್ತಾಗಲ್ಲ ಅಷ್ಟೊಂದು. ಅದು ಬ್ಲೈಂಡ್ ಸ್ಪಾಟ್ ಆಯ್ತಾ, ಕಾಣಲ್ಲ ಡ್ರೈವರ್ಗೆ ಏರಿಯಾ. ಓಕೆನಾ. ಆ ಏರಿಯಾಗ್ ಬಂದಾಗ ನಾವು ಅಲ್ಟ್ರಾಸೋನಿಕ್ ಸೆನ್ಸರ್ ಹಾಕಿರ್ತೀವಲ್ಲ, ಅಲ್ಲಿ ಇದ್ರಲ್ಲಿ ಆಕ್ಚುಲಿ ರೆಡಾರೇ ಇರುತ್ತೆ. ಓಕೆನಾ. ಬ್ಯಾಕ್ ಸೈಡ್ ಇದೆಯಲ್ಲ, ಅದೇ ರೆಡಾರ್ ಯೂಸ್ ಮಾಡ್ತೀವಿ. ಇದರಲ್ಲಿ ಮಾಮೂಲು ಅಂದ್ರೆ ರೆಡಾರು ಪ್ಲಸ್ ಅಲ್ಟ್ರಾಸೋನಿಕ್ ಸೆನ್ಸರ್ ಎರಡು ಇರುತ್ತಲ್ವಾ. ಅಲ್ಟ್ರಾಸೋನಿಕ್ ಸೆನ್ಸರ್ ಯೂಸ್ ಮಾಡಬಹುದು, ಅಂದ್ರೆ ಇದು ರೆಡಾರ್ ಯೂಸ್ ಮಾಡ್ತಾರೆ. ಅಲ್ಟ್ರಾಸೋನಿಕ್ ಸೆನ್ಸರ್ ಬಂದ್ಬಿಟ್ಟು ಮಾಮೂಲು ಸೈಡ್ ಅಲ್ಲಿ ಅಂದ್ರೆ ಸೈಡ್ ಅಲ್ಲಿ ಇರುತ್ತೆ. ಅಂದ್ರೆ ಲೆಫ್ಟ್ ಸೈಡ್ ಆಗ್ಲಿ ರೈಟ್ ಸೈಡ್ ಆಗ್ಲಿ, ಅಂದ್ರೆ ಕಾರ್ ಡಿಟೆಕ್ಟ್ ಅಂದ್ರೆ ಏನಾದ್ರು ವೆಹಿಕಲ್ ಡಿಟೆಕ್ಟ್ ಮಾಡೋದಕ್ಕೆ. ಮತ್ತೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದ್ರೆ ನೀವು ಹೇಳುವಾಗ ಇದು ಯಾವ್ದು ರೆಡಾರ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡಿ, ಏನಕ್ಕಂದ್ರೆ ಬೆಸ್ಟ್ ಅದು. ಓಕೆನಾ. ಅಲ್ಟ್ರಾಸೋನಿಕ್ ಮತ್ತೆ ಇದಾಗುತ್ತೆ. ಅಲ್ಲೇನ್ ಗೊತ್ತಾ, ಅಲ್ಲಿಗೆ ಬಂದಾಗ ಯಾವ್ದು ವೆಹಿಕಲ್ ನ ಡಿಟೆಕ್ಟ್ ಮಾಡಿ ಅದು ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆನಾ. ಡ್ರೈವರ್ಗೆ ಅದು ಎರಡು ಕಡೆ ಕೊಡ್ಬೋದು. ಒಂದು ಡಿಸ್ಪ್ಲೇ ನಲ್ಲಿ ಕೊಡ್ಬೋದು, ಇಲ್ಲ ಅಂದ್ರೆ ORVM ಅಂದ್ರೆ ಆಬ್ಜೆಕ್ಟ್ ರಿಯರ್ ವ್ಯೂ ಮಿರರ್ ಅಲ್ಲಿ ಕೊಡ್ಬೋದು. ಓಕೆನಾ. ಅಲ್ಲಿ ಅಕಸ್ಮಾತ್ ಏನಾದ್ರು ಡ್ರೈವರ್ ಲೇನ್ ಚೇಂಜ್ ಮಾಡ್ಬೇಕಂತ ಇರ್ತಾನೆ, ಅವಾಗ ಇದ್ರಲ್ಲಿ ಯಾವ್ದ್ರಲ್ಲಿ ಪಕ್ಕದ ಲೇನ್ ಅಲ್ಲಿ ವೆಹಿಕಲ್ ಇರುತ್ತೆ ಅನ್ಕೊಳ್ಳಿ, ಅವಾಗ ಅವನು ಟರ್ನ್ ಇಂಡಿಕೇಟರ್ ಹಾಕಿದ್ರೆ ಅವನಿಗೆ ಇದು ಫ್ಲಾಶಿಂಗ್ ವಾರ್ನಿಂಗ್ ಕೊಡುತ್ತೆ. ಅಂದ್ರೆ ಅದು ಬ್ಲಿಂಕ್ ಆಗ್ತಾ ಇರುತ್ತೆ ವಾರ್ನಿಂಗ್. ಓಕೆನಾ. ಒಂದೊಂದ್ಸಲಿ ಕೈಮು ಇಡ್ಬೋದು, ಅದು ಇಡ್ದೇನೋ ಇರ್ಬೋದು, ಅದು ಡಿಪೆಂಡ್ ಆಗುತ್ತೆ. ಓಕೆನಾ. ಸರಿ. ಟೈಮ್ ಅಂದ್ರೆ ಇದು ಅಲಾರಾಮ್. ಓಕೆನಾ. ಇನ್ನೊಂದು ಡ್ರೈವರ್ ಅಲರ್ಟ್ ಸಿಸ್ಟಮ್. ಇದು ಮೈನ್ ಡ್ರೈವರ್ ಅಲರ್ಟ್ ಸಿಸ್ಟಮ್. ಇದು ಮೈನ್ ಪರ್ಪಸ್ ಅಂದ್ರೆ ಡ್ರೈವರ್ ಅಲರ್ಟ್ ಆಗಿದಾನ ಇಲ್ಲ ಸ್ಲೀಪಿಂಗ್ ಮೋಡ್ ಅಲ್ಲಿ ಇದಾನ
ಅಂತ ಇದು ಚೆಕ್ ಮಾಡೋದಕ್ಕೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಫ್ರಂಟ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಲೈಕ್ ಅಂದ್ರೆ ಇದು ಓನ್ಲಿ ಫೇಸ್ ರೀಡಿಂಗ್ ಅಲ್ಲ, ಅಂದ್ರೆ ಅವರು ಬಾಡಿ ಬಿಹೇವಿಯರ್ ಬಟ್ಟಿ ಕೂಡ ಆ ಸೆನ್ಸಿಂಗ್ ಅಲರ್ಟ್ ಅನ್ನೋದು ಆಗ್ತಾ ಇರುತ್ತೆ. ಓಕೆ. ಸ್ಟಾರ್ಟ್ ಕ್ಯಾಮ್ರಾ ಫೇಸ್ ಡಿಟೆಕ್ಷನ್ ವಾಸ್ ಫೇಸ್ ಡಿಟೆಕ್ಟೆಡ್. ಡಿಟೆಕ್ಷನ್ ಆಫ್ ದಿ ಐಸ್ ಅಂಡ್ ಫೇಶಿಯಲ್ ಪಾರ್ಟ್ಸ್ ವೇರ್ ದೇರ್ ಫೇಶಿಯಲ್ ಪಾರ್ಟ್, ಅಂದ್ರೆ ಲೈಕ್ ಫೇಸ್ ಅಂತ ಒಂದೇ ಅಲ್ಲ, ಲೈಕ್ ಬಾಡಿ ಪಾರ್ಟ್ಸ್ ಅಲ್ಲಿ ಯಾವ್ದು ಅಂದ್ರೆ ಅದು ಫೈಂಡ್ ಔಟ್ ಮಾಡುತ್ತೆ ಸರ್ ಅದು. ಅಂದ್ರೆ ಸಿಂಪ್ಟಮ್ ಎಕ್ಸ್ಟ್ರಾಕ್ಷನ್, ಅಂದ್ರೆ ಯಾವ ತರ ಸಿಂಪ್ಟಮ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಫ್ಯಾಟಿಗ್ ಅಂಡ್ ಡಿಸ್ಟ್ರಕ್ಷನ್ ಡಿಟೆಕ್ಷನ್, ಅಂದ್ರೆ ಅದು ಅಂದ್ರೆ ಮಾಮೂಲಿ ಏನಾದ್ರು ಒಂದು ಇವಾಗ ಲೈಕ್ ಫೇಸ್ ಅಲ್ಲಿ ಸ್ಲೀಪಿಂಗ್ ಮೋಡ್ ಅಲ್ಲಿ ಇದ್ರು, ಇಲ್ಲ ಸ್ಪೆಟ್ಸ್ ಹಾಕೊಂಡಾಗ ಮತ್ತೆ ಸ್ಟ್ರೈಟ್ ಒಂದೇ ಇದ್ರಲ್ಲಿ ಕುತ್ಕೊಂಡಿದ್ರು ವಾರ್ನಿಂಗ್ ಕೊಡುತ್ತೆ. ವಾರ್ನಿಂಗ್ ಅಲರ್ಟ್ ಗಿವ್ ಟು ಡ್ರೈವರ್, ಅಂದ್ರೆ ಡ್ರೈವರ್ಗೆ ಅಲರ್ಟ್ ವಾರ್ನಿಂಗ್ ಕೊಡುತ್ತೆ. ಲೈಕ್ ಸ್ಟೇರಿಂಗ್ ವೈಬ್ರೇಷನ್ ಆ ಟೈಪ್ ಅಲ್ಲಿ ವಾರ್ನಿಂಗ್, ಮತ್ತೆ ಡಿಸ್ಪ್ಲೇ ಒಂದು ಮೆಸೇಜ್ ಕೊಡುತ್ತೆ, ಮತ್ತೆ ಸ್ಟೇರಿಂಗ್ ಅಲ್ಲಿ ವೈಬ್ರೇಷನ್ ಕೂಡ ಕೊಡುತ್ತೆ. ಓಕೆ, ಇದು ಕೊಡುತ್ತಲ್ವಾ? ಹೌದು. ಓಕೆ ಓಕೆ. ಇದು ಏನ್ ಗೊತ್ತಾ, ಒಂದು ಯಾವ್ದಾದ್ರು ನಾವು ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಮುಂದ್ಗಡೆ ಕ್ಯಾಮ್ರಾನ ಯೂಸ್ ಮಾಡಲ್ಲ. ಕ್ಯಾಮ್ರಾ ಯೂಸ್ ಮಾಡದೆ ಹೋದಾಗ ಓನ್ಲಿ ಸ್ಟೇರಿಂಗ್ ವೀಲ್ ಇನ್ಪುಟ್ ತಗೊಳುತ್ತೆ. ಲಾಂಗ್ ರೇಂಜ್ ರೆಡಾರ್ ಇರುತ್ತಲ್ಲ, ಓಕೆ ಅಂದ್ರೆ ಸ್ಟೇರಿಂಗ್ ಒಂದೇ ಇದ್ರಲ್ಲಿ ಇಟ್ಕೊಂಡಿರ್ತಾರೆ. ಸ್ಟೇರಿಂಗ್ ವೀಲ್ ಮಾತ್ರ ಇನ್ಪುಟ್ ತಗೊಳುತ್ತೆ. ಇದು ಸಾರಿ, ಇದರಲ್ಲಿ ಇದು ಫ್ರಂಟ್ ಕ್ಯಾಮ್ರಾ ಇರುತ್ತಲ್ಲ, ಫ್ರಂಟ್ ವ್ಯೂ ಕ್ಯಾಮ್ರಾ ವಿಂಡ್ಶೀಲ್ಡಿಗೆ ಹಾಕಿರ್ತೀವಲ್ಲ, ಅದರಲ್ಲಿ ಲೇನ್ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಮತ್ತೆ ಸ್ಟೀರಿಂಗ್ ವೀಲ್ ಇನ್ಪುಟ್ ತಗೊಂಡಿರುತ್ತೆ. ಅಕಸ್ಮಾತ್ ಅವನು ಲೇನ್ ಬಿಟ್ಟು ಸುಮ್ಮನೆ ಸ್ಟ್ರೈಟ್ ಹೋಗ್ತಾ ಇದ್ದಾನೆ, ಲೇನ್ ಕನ್ಸಿಡರ್ ಮಾಡ್ತಿಲ್ಲ, ಅವಾಗ ಅವನು ಡ್ರೌಸಿ ಇದ್ದಾನೆ ಅಥವಾ ಮಲ್ಕೊಂಡಿದ್ದಾನೆ ಅಂತ, ಅಥವಾ ಸಡನ್ ಆಗಿ ಸ್ಟೀರಿಂಗ್ ವೀಲ್ ನ ಇದ್ ಮಾಡ್ತಾನೆ, ಜರ್ಕ್ ಮಾಡ್ತಾನೆ, ಅಂದ್ರೆ ಸಡನ್ ಆಗಿ ಲೇನಿಗೆ ವಾಪಸ್ ತರಕ್ ಟ್ರೈ ಮಾಡ್ತಾನೆ. ಆ ಟೈಮಲ್ಲಿ ಅದನ್ನ ಇದು ಡ್ರೌಸಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅದು ಇದು ತಗೊಳುತ್ತೆ. ಓಕೆನಾ? 2-3 ಸಲ ಆತರ ಮಾಡಿದ್ರೆ ಅವನು ಡ್ರೌಸಿ ಇದ್ದಾನೆ ಅಂತ, ಟೇಕ್ ಎ ಬ್ರೇಕ್ ಅಂತ ಇನ್ಫಾರ್ಮೇಶನ್. ಸೊ ನಿಮ್ಗೆ ಏನ್ ಗೊತ್ತಾ, ಈ ಫೀಚರ್ಗಳೆಲ್ಲ ಜಸ್ಟ್ ಕೇಳಿದ್ರೆ ಗೊತ್ತಿರ್ಬೇಕು ಏನಂತ ಹೇಳ್ಬಿಟ್ಟು. ಓಕೆನಾ? ಅವ್ರೆ ನಿಮ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಲ್ಲ, ಬಟ್ ಆದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ಬೇಕು. ಓಕೆನಾ? ಓಕೆ, ಇವತ್ತು ನಾಳೆ ಮುಗಿಸ್ಬಿಡೋಣ. ಆಕ್ಚುಲಿ ಇದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಕ್ಯಾನೋ ಪ್ರೋಟೋಕಾಲ್ ಅದ್ರಲ್ಲಿ ಹೋಗ್ಬಿಡೋಣ. ಓಕೆನಾ? ಇಲ್ಲಿವರೆಗೂ ನಿಮಗೆ ಗೊತ್ತಿದಲ್ವಾ ಹೆಂಗಿದೆ ಅಂತ ಹೇಳ್ಬಿಟ್ಟು, ಫೀಚರ್ಸ್ ಆಗ್ತಿದಲ್ವಾ? ಫೀಚರ್ಸ್ ಅಂದ್ರೆ ಇದು ಮಾಮೂಲು ನಾನು ಇದು ಫಂಕ್ಷನ್ ಟ್ರೀ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ನಲ್ಲ, ಅಂದ್ರೆ ಅದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ. ಲೈಕ್ ಸರ್ಚ್ ಮಾಡಿ ತುಂಬಾ ಓಕೆ, ಇವಾಗ ಇಷ್ಟು ಗೊತ್ತಿದಲ್ವಾ, ಕಾನ್ಫಿಡೆನ್ಸ್ ಬರ್ತಿದ್ಯಾ ಇವಾಗ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು ಅಂತ? ಓಕೆ ಓಕೆ, ಅಷ್ಟು ಬಂದ್ರೆ ಸಾಕು. ಇವಾಗ ಇದು ಪ್ರೆಸೆಂಟ್ ಮಾಡ್ತೀನಿ ನಾನು, ನೀವು ಇದು ಮಾಡಿ ಸ್ಟಾಪ್ ಮಾಡಿ. ಬರ್ತಿದ್ಯಾ ಸ್ಕ್ರೀನ್? ಕಾಣಿಸ್ತಾ ಇದೆ. ಓಕೆ, ಡ್ರೈವರ್ ಅಲರ್ಟ್ ಆಯ್ತಲ್ವಾ? ಇದು ಅಡಾಪ್ಟಿವ್ ಡ್ರೈವಿಂಗ್ ಆಯ್ತಾ? ಅಡಾಪ್ಟಿವ್ ಡ್ರೈವಿಂಗ್ ಬೀಮ್. ಇದು ಹೆಡ್ಲೈಟ್ ಫೀಚರ್ ಆಯ್ತಾ? ಇದು ಕ್ಯಾಮ್ರಾ ಮೇಲೆ ವರ್ಕ್ ಆಗುತ್ತೆ. ಓಕೆನಾ? ಇಲ್ಲಿ ಕ್ಯಾಮ್ರಾ ಏನ್ ಮಾಡತ್ತಂದ್ರೆ ವೆಹಿಕಲ್ ಮುಂದೆ ಬರ್ತಿದ್ಯಾ ಅಥವಾ ಮುಂದೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡುತ್ತೆ. ಆನ್ ಕಮಿಂಗ್ ಅಥವಾ ಗೋಯಿಂಗ್ ಅಂತ ಹೇಳ್ಬಿಟ್ಟು, ಫಾರ್ವರ್ಡ್ ಅಂತ. ಓಕೆನಾ? ಅಂದ್ರೆ ಇದು ಫಾರ್ವರ್ಡ್ ಪ್ಲಸ್ ಆಪೋಸಿಂಗ್ ಅಥವಾ ಪ್ರಿಸೀಡಿಂಗ್ ವೆಹಿಕಲ್ಸ್ ಅಂದ್ರೆ ಮುಂದೆ ಹೋಗ್ತಿರೋದು. ಓಕೆನಾ? ಅದೇನ್ ಮಾಡುತ್ತಂದ್ರೆ ಇದು ಇದಿರುತ್ತಲ್ಲ ಹೆಡ್ ಲೈಟ್, ಅದ್ರಕ್ಕೆ ಸ್ಟೆಪ್ಪರ್ ಮೋಟರ್ ಇರುತ್ತೆ. ಅದು ಲೈಟ್ ನ ಸ್ವಲ್ಪ ಕ್ರಾಸಿಗೆ ಟಿಲ್ಟ್ ಮಾಡುತ್ತೆ. ಏನಕ್ಕಂದ್ರೆ ಅಲ್ಲಿ ವೆಹಿಕಲ್ಗೆ ಕತ್ಲೆ ಬಿಡ್ಬೇಕು. ಕತ್ಲೆ ಬಿಟ್ರೆ ಅಲ್ಲಿ ವೆಹಿಕಲ್ ಚೆನ್ನಾಗಿ ಕಾಣುತ್ತೆ. ವೆಹಿಕಲ್ ಏನಕ್ಕಂದ್ರೆ ಅದಕ್ಕೆ ಲೈಟ್ ಇರುತ್ತಲ್ವಾ? ಓಕೆನಾ? ಆ ಪ್ಲೇಸ್ ಅಲ್ಲಿ ಕತ್ಲೆ ಮಾಡಕ್ ಟ್ರೈ ಮಾಡುತ್ತೆ. ಅದಾದ್ಮೇಲೆ ವೆಹಿಕಲ್ ಏನಾದ್ರು ಆನ್ ಕಮಿಂಗ್ ಅಂದ್ರೆ ಬರ್ತಾ ಇದ್ರೆ
ಇದು ಲೋ ಬೀಮಿಗೆ ಆಫ್ ಆಗುತ್ತೆ ಕರೆಕ್ಟ್ ಆಗಿ. ಅದು ಬಂದ ತಕ್ಷಣ ಲೋ ಬೀಮ್ ಅಂದ್ರೆ ಹತ್ರ ಬಂದ ತಕ್ಷಣ. ಆಮೇಲೆ ವೆಹಿಕಲ್ ಹೋಗೋದ್ಮೇಲೆ ಮತ್ತೆ ಹೈ ಬೀಮ್ ಆಗುತ್ತೆ, ಮತ್ತೆ ಫುಲ್ ಲೈಟ್ ಇದಾಗುತ್ತೆ. ಓಕೆನಾ? ಹೆಂಗ ಅರ್ಥ ಆಯ್ತಾ ನಿಮ್ಗೆ ಇವಾಗ? ಅರ್ಥ ಆಯ್ತು ಸರ್. ಅಂದ್ರೆ ಇದು ಲೈಕ್ ಕಾರ್ ಮುಂದೆ 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 ಹೋಗುವಾಗ ಲೋ ಬೀಮ್ ಹೋಗುತ್ತೆ. ಲೈಕ್ ಅಂದ್ರೆ ಕಾರ್ ಫುಲ್ ಕ್ಲಿಯರ್ ಆಗಿ ಕಾಣಿಸೋದಕ್ಕೆ. ಅಂದ್ರೆ ಅದು ಇದು 2 ಟೈಪ್ ಫೀಚರ್ ಇದೆ ಆಯ್ತಾ. ಆಟೋ ಹೈ ಬೀಮ್, ಗ್ಲೇರ್ ಫ್ರೀ ಹೈ ಬೀಮ್ ಅಂತ ಹೇಳ್ಬಿಟ್ಟು ಅದು ಬೇರೆ. ಮತ್ತೆ ಇದು ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಅಂತ. ಓಕೆನಾ? ಇದು ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಅಲ್ಲಿ ಏನಂದ್ರೆ ವೆಹಿಕಲ್ ಇದೆಯಲ್ಲ, ವೆಹಿಕಲ್ ವಿಸಿಬಿಲಿಟಿ ಜಾಸ್ತಿ ಮಾಡ್ಬೇಕಂತ ಮುಂದೆ ಹೋಗ್ತಿರೋದು. ಮುಂದೆ ಹೋಗ್ತಿರೋ ವೆಹಿಕಲ್ ನೀವು ಹೆಂಗೆ ವಿಸಿಬಿಲಿಟಿ ಜಾಸ್ತಿ ಮಾಡಿ, ನೀವು ಅದಕ್ಕೆ ಲೈಟ್ ಬಿಟ್ರೆ ರಿಫ್ಲೆಕ್ಟ್ ಬರುತ್ತೆ, ಅವಾಗ ನಿಮಗೆ ಅಷ್ಟೊಂದು ಇದು ಕಾಣಲ್ಲ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆ ವೆಹಿಕಲ್ ಇದೆಯಲ್ಲ ಆ ಏರಿಯಾದಲ್ಲಿ ಇದು ಕತ್ಲೆ ಮಾಡ್ತಾರೆ, ಅಂದ್ರೆ ಅಲ್ಲಿ ಲೈಟ್ ನ ಕಮ್ಮಿ ಮಾಡ್ತಾರೆ. ಓಕೆನಾ? ನಿಮಗೆ ಏನ್ ಮಾಡೋದು ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಹೋಗೋಣ. OTT platforms are the buzz these days, but do you know how top streaming platforms handle millions of concurrent users? How are the platforms so fast? ಇದಕ್ಕೆ ಆಡಿಯೋ ಇಲ್ಲ. ಓಕೆನಾ? ನೋಡಿ ಇಲ್ಲಿ ಸ್ಟೆಪರ್ ಮೋಟರ್ ಹಾಕಿರ್ತಾರೆ. ಓಕೆನಾ? ಲೈಟ್ ಆ ಸೈಡ್ ಈ ಸೈಡ್ ಮೂವ್ ಮಾಡಬಹುದು. ಲೈಟ್ ಮೂವಿಂಗ್ ಇರುತ್ತೆ. ಮೂವ್ ಆಗುತ್ತೆ ಸ್ವಲ್ಪ ಅಷ್ಟೇ, ಒಂದ್ ಆಂಗಲ್ ಅಲ್ಲಿ ಮಾತ್ರ ಮೂವ್ ಆಗುತ್ತೆ ಅಷ್ಟೇ, ಫುಲ್ ಕಂಪ್ಲೀಟ್ ಟರ್ನ್ ಆಗಲ್ಲ. ಇದು ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಆಯ್ತಾ. ಗ್ಲೇರ್ ಫ್ರೀ ಹೆಡ್ ಲ್ಯಾಂಪ್ ಅಂತ ಬೇರೆದಿದೆ, ಅದೇನು ಅಂತ ಹೇಳೋಣ ಮುಂದೆ. ಓಕೆನಾ? ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಅದಿದೆಯಲ್ಲ, ಆ ಬಟನ್ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಮಾತ್ರ ವರ್ಕ್ ಇದು ಎನೇಬಲ್ ಮಾಡ್ಬೇಕು ಫೀಚರ್. ಎನೇಬಲ್ ಇರಲ್ಲ. ಓಕೆನಾ? ಇದು ಸೇಫ್ಟಿ ಫೀಚರ್ ಅಲ್ಲ, ಸುಮ್ಮನೆ ಅದು ಕಂಫರ್ಟ್ ಫೀಚರ್ ಇವೆಲ್ಲ. ಓಕೆನಾ? ಅದನ್ನ ಎನೇಬಲ್ ಮಾಡಿದಾಗ ನೋಡಿ ಅದು ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಆನ್ ಆಗುತ್ತೆ. ಓಕೆನಾ? ಇದು ಆನ್ ಮಾಡಾದ್ಮೇಲೆ ಕ್ಯಾಮ್ರಾ, ಇದರಲ್ಲಿ ಕ್ಯಾಮ್ರಾ ಬೇಸ್ ಫೀಚರ್ ಆಯ್ತಾ. ಕ್ಯಾಮ್ರಾ ಡಿಟೆಕ್ಟ್ ಮಾಡುತ್ತೆ. ಫ್ರಂಟ್ ವಿಂಡ್ಶೀಲ್ಡ್ ಅಲ್ಲಿ ಹಾಕಿರ್ತಾರಲ್ಲ ಕ್ಯಾಮ್ರಾ ಮುಂದ್ಗಡೆ, ಆ ಕ್ಯಾಮ್ರಾನಲ್ಲಿ ಆನ್ ಕಮಿಂಗ್ ವೆಹಿಕಲ್ ಮತ್ತೆ ಪ್ರಿಸೀಡಿಂಗ್ ವೆಹಿಕಲ್ ಡಿಟೆಕ್ಟ್ ಆಗುತ್ತೆ. ಇದ್ರಲ್ಲಿ ಏನಂದ್ರೆ ಹೈ ಬೀಮ್ ಆನ್ ಆಗಿರುತ್ತೆ ಆಯ್ತಾ, ಲಾಂಗ್ ರೇಂಜ್ ಡಿಸ್ಟೆನ್ಸ್ಗೋಸ್ಕರ. ಇಲ್ಲಿ ನೋಡಿ ಲೈಟ್ ಹಿಂಗ್ ಬಂದಿರುತ್ತೆ ಆಕ್ಚುಲಿ ಹೈ ಬೀಮ್ ಇದ್ದಾಗ ನಿಮ್ ವೆಹಿಕಲ್. ಓಕೆನಾ? ಇವಾಗ ಒಂದ್ ವೆಹಿಕಲ್ ಮುಂದ್ಗಡೆಯಿಂದ ಬರ್ತಾ ಇದೆ ಅನ್ಕೊಳ್ಳಿ. ಇಲ್ಲಿ ವೆಹಿಕಲ್ ಮುಂದೆಯಿಂದ ಬಂದಾಯ್ತಾ, ಇಲ್ಲಿ ಲೈಟ್ ಇಲ್ಲಿಗೆ ವೆಹಿಕಲ್ ಬಿದ್ರೆ ಗೊತ್ತಾಗಲ್ಲ, ಅಂದ್ರೆ ರಿಫ್ಲೆಕ್ಟ್ ಆಗುತ್ತಲ್ಲ, ಕಣ್ಣಿಗೆ ಹೊಡೆಯುತ್ತೆ. ಓಕೆನಾ? ಅವಾಗ ಏನ್ ಮಾಡುತ್ತೆ, ಇದು ಲೈಟ್ ಇರುತ್ತಲ್ಲ, ಲೈಟ್ ಸ್ವಲ್ಪ ಟಿಲ್ಟ್ ಆಗುತ್ತೆ. ಸೊ ಇಲ್ಲಿ ಕತ್ಲೆ, ಇದು ವೆಹಿಕಲ್ಗೆ ಕತ್ಲೆ ಆಗುತ್ತೆ. ಓಕೆನಾ? ಅವಾಗ ವೆಹಿಕಲ್ ನೀಟಾಗಿ ಕಾಣುತ್ತೆ. ಓಕೆನಾ? ವೆಹಿಕಲ್ ಫುಲ್ ಈ ಸ್ಪೇಸ್ ಏನಿದೆ ಆ ಸ್ಪೇಸ್ ಅಲ್ಲಿ ಅದು ಕತ್ಲೆ ಇರುತ್ತೆ. ಸೊ ವೆಹಿಕಲ್ ನೀಟಾಗಿ ಕಾಣುತ್ತೆ ಡ್ರೈವರ್ಗೆ, ಬರ್ತಿರೋ ವೆಹಿಕಲ್. ಓಕೆನಾ? ಅದು ಹತ್ರ ಬಂದಾದ್ಮೇಲೆ ಲೋ ಬೀಮ್ ಟರ್ನ್ ಆಗುತ್ತೆ ಒಂದ್ ಲೈಟ್. ಓಕೆನಾ? ಇದು ಹೈ ಬೀಮ್ ಅಲ್ಲ ಇರುತ್ತೆ ಒಂದ್ ಸೈಡ್ದು, ಇನ್ನೊಂದ್ ಸೈಡ್ದು ಲೋ ಬೀಮ್ ಟರ್ನ್ ಆಗುತ್ತೆ. ಲೋ ಬೀಮ್ ಅಂದ್ರೆ ಏರಿಯಾ ಜಾಸ್ತಿ ಇರುತ್ತೆ, ಲೆಂತ್ ಕಡಿಮೆ. ಓಕೆನಾ? ಹೈ ಬೀಮ್ ಲೋ ಬೀಮ್ ಇವೆಲ್ಲ ಜ್ಞಾಪಕ ಇರ್ಬೇಕು. ಓಕೆನಾ? ಇವಾಗ ಲೋ ಬೀಮಿಗೆ ಆಯ್ತು. ಇವಾಗ ವೆಹಿಕಲ್ ಹೋಗಾದ್ಮೇಲೆ ಮತ್ತೆ ಹೈ ಬೀಮಿಗೆ ಟರ್ನ್ ಆಗುತ್ತೆ ಅಷ್ಟೇ, ಅದು ವೆಹಿಕಲ್ ಮುಂದೆ ಪಾಸ್ ಆದ್ಮೇಲೆ. ಓಕೆನಾ?
ಓಕೆ ಈ ತರ ಇದು ಅಡಾಪ್ಟಿವ್ ಇದು ವೆಹಿಕಲ್ ಆನ್ ಕಮಿಂಗ್ ವೆಹಿಕಲ್ ಇಲ್ಲಿ ಕೆಳಗಡೆ ಕೊಡ್ತಿದ್ದಾರೆ ನೋಡಿ ನಿಮಗೆ ಇಮೇಜ್ ಹೆಂಗ್ ಕಾಣುತ್ತೆ ಅಂತ. ಡ್ರೈವರ್ಗೆ ಈ ತರ ಲೈಟ್ ಬಿದ್ದಾಗ ಕಾಣಿಸ್ತಿರಲ್ಲ. ಓಕೆನಾ? ಓಕೆ ಓಕೆ ಈ ತರ ಫುಲ್ ಲೈಟ್ ಹಾಕಿದ್ರೆ ಅವನಿಗೆ ವೆಹಿಕಲ್ ಬರ್ತಿರೋದು ಕಾಣಿಸ್ತಿರಲ್ಲ. ಅದೇ ಅದು ಕತ್ಲೆ ಮಾಡಿದ್ರೆ ಮುಂದ್ಗಡೆ ಬರ್ತಿರೋ ವೆಹಿಕಲ್ ನೀಟಾಗಿ ಕಾಣುತ್ತೆ. ಇದಕ್ಕೋಸ್ಕರ ಅದನ್ನ ಯೂಸ್ ಮಾಡೋದು. ಅದು ವೆಹಿಕಲ್ ಹೋಗಾದ್ಮೇಲೆ ಮತ್ತೆ ಹೈ ಬೀಮ್ ಟರ್ನ್ ಆಗುತ್ತೆ. ಅವನಿಗೆ ನೀಟಾಗಿ ಇಲ್ಲಿ ನೋಡಿ ಇದು ಇಮೇಜಸ್ ನೋಡ್ಕೊಳ್ಳಿ. ಓಕೆನಾ? ಓಕೆ ಇವಾಗ ರಿಯಲ್ ಕಾರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿ. ಅಲ್ಲಿ ಕತ್ಲೆ ಇದೆಯಲ್ಲ, ಆ ಕಾರ್ ಅವಾಗ ಅವ್ನಿಗೆ ನೀಟಾಗಿ ಕಾಣುತ್ತೆ. ಅದು ಹೋಗಾದ್ಮೇಲೆ ಫುಲ್ ಬೀಮ್ ಮತ್ತೆ ಹಾಕೊಳ್ತಾರೆ. ಈ ತರ ಫೀಚರ್ ಇದು. ಓಕೆನಾ? ಓಕೆ ಇಲ್ಲಾಂದ್ರೆ ಅದು ರಿಫ್ಲೆಕ್ಟ್ ಆಗುತ್ತಲ್ಲ, ಅವನಿಗೆ ಗೊತ್ತಾಗಲ್ಲ. ರಿಫ್ಲೆಕ್ಟ್ ಅದಕ್ಕೆ ಕಂಫರ್ಟ್ ಫೀಚರ್ ಇದು. ಇದು ಪ್ರಿಸೀಡಿಂಗ್ ವೆಹಿಕಲ್ಗೆ, ಮುಂದೆ ಹೋಗ್ತಿರೋ ವೆಹಿಕಲ್ ಹಿಂಗ್ ಮಾಡುತ್ತೆ ಅಂತ. ಓಕೆನಾ? ಪ್ರಿಸೀಡಿಂಗ್ ವೆಹಿಕಲ್ಗೆ ಸೇಮ್ ಅದೇ ತರ ಇದು ಆಪ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಕತ್ಲೆ ಬಿಡುತ್ತೆ. ಅಂದ್ರೆ ಸ್ವಲ್ಪ ಮಾತ್ರ ಟಿಲ್ಟ್ ಆಗುತ್ತೆ ಕ್ಯಾಮ್ರಾ, ಇದು ಒಂದ್ ಲೈಟ್. ಸೊ ಮಿಕ್ಕಿದ ಪ್ಲೇಸ್ ಅಲ್ಲೆಲ್ಲ ಬೆಳಕಿರುತ್ತೆ ನೋಡಿ. ಅಲ್ಲಿ ವೆಹಿಕಲ್ ಬಂದಾಗ ಅದು ಇದಿರುತ್ತಲ್ವಾ, ಅದ್ರದ್ದು ಲೈಟ್ಸ್ ಇರುತ್ತಲ್ವಾ, ಆ ಲೈಟ್ಸ್ ನೀಟಾಗಿ ಕಾಣುತ್ತೆ ಅವನಿಗೆ ಕತ್ಲೆ ಇದ್ರೆ. ಲೈಟ್ ಬಿಟ್ಟಿದ್ರೆ ಕಾಣಲ್ಲ, ರಿಫ್ಲೆಕ್ಟ್ ಆಗ್ಬಿಡುತ್ತೆ ಕರೆಕ್ಟ್ ಆಗಿ. ಓಕೆನಾ? ಓಕೆ ಇವಾಗ ನೋಡಿ ಅದು ಆಕ್ಚುಯಲ್ ಆಗಿ ಹೆಂಗಿದೆ ನೋಡಿ. ಅಲ್ಲಿ ಕತ್ಲೆ ಬಿಟ್ಟಾಗ ಡಾರ್ಕ್ ಆಗಿ ನೀಟಾಗಿ ಕಾಣುತ್ತೆ. ಇಲ್ಲ ಅಂದ್ರೆ ಅದು ಲೈಟ್ ಇದ್ದಾಗ ನೋಡಿ ಅದು ಅಷ್ಟೊಂದು ಎಫೆಕ್ಟಿವ್ ಇರಲ್ಲ. ಕತ್ಲೆ ಇದ್ದಾಗ ಚೆನ್ನಾಗಿ ಕಾಣುತ್ತೆ. ಅವನಿಗೆ ಆ ಸೈಡ್ ಈ ಸೈಡ್ ರೋಡ್ ಕಾಣಿಸ್ಬೇಕು, ವೆಹಿಕಲ್ ಹೋಗ್ತಿರೋದು ನೀಟಾಗಿ ಕಾಣಿಸ್ಬೇಕು. ಆ ತರ ಫೀಚರ್ ಇದೆ. Hi, are you a slow reader and do you want to read these types of books in ಸೊ ಇದು ಅಡಾಪ್ಟಿವ್ ಡ್ರೈವಿಂಗ್ ಗೇಮ್ ಆಯ್ತಾ? ಓಕೆ ಸೊ ಇದೊಂದು ಫೀಚರ್, ಇದು ಕ್ಯಾಮ್ರಾ ಬೇಸ್ ಫೀಚರು. ಮತ್ತೆ ಇದು ಯಾವ್ದು ಹೆಡ್ಲೈಟ್ಸ್ ನ ಅಡ್ಜಸ್ಟ್ ಮಾಡೋದು. ಓಕೆನಾ? ಓಕೆ ಸರ್ ಆಮೇಲೆ ಓಕೆ, ನಿಮಗೆ ಏನಂದ್ರೆ ಅವ್ರು ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಕಂಫರ್ಟ್ ಡಿಸ್ಕಂಫರ್ಟ್ ಎಲ್ಲ ಇದೆಯಲ್ಲ, ಅವೆಲ್ಲ ನಾವು ಇದು ಕಂಫರ್ಟ್ ಫೀಚರ್, ಸೇಫ್ಟಿ ಫೀಚರ್ ಅಲ್ಲ. ಓಕೆನಾ? ಈ ಫೀಚರ್ ಇಲ್ಲ ಅಂದ್ರೂ ಏನೋ ಪ್ರಾಬ್ಲಮ್ ಇಲ್ಲ. ಓಕೆನಾ? ಓಕೆ ಇದು ಆಟೋ ಹೈ ಬೀಮ್ ಇದೆಯಲ್ಲ, ಆಟೋ ಹೈ ಬೀಮ್ ಡಿಫ್ರೆಂಟ್. ಓಕೆನಾ? ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಓಕೆ ಪೇಂಟಿಂಗ್ ಇದು ನಿಮ್ ವೆಹಿಕಲ್ ಆಯ್ತಾ? ಇದು ಆನ್ ಕಮಿಂಗ್ ವೆಹಿಕಲ್. ಮುಂದೆ ಒಂದು ವೆಹಿಕಲ್ ಬರ್ತಾ ಇದೆ ಆಯ್ತಾ? ಓಕೆ ಇವಾಗ ಲೈಟಿಗೆ ಸುಮ್ಮನೆ ಇದನ್ನ ತಗೊಳ್ಳೋಣ. ಓಕೆನಾ? ಈ ತರ ಬರ್ತಾ ಇರುತ್ತೆ. ಇದು ಹೆಡ್ ಲೈಟ್ ಅನ್ಕೊಳ್ಳೋಣ, ಮುಂದೆ ಬರ್ತಿರೋದು. ಓಕೆನಾ? ಓಕೆ ಇದು ಆನ್ ಕಮಿಂಗ್ ವೆಹಿಕಲ್. ಇದು ನಮ್ದು. ಓಕೆನಾ? ಓಕೆ ಈ ತರ ಎರಡ್ ಲೈಟ್ ಹೊಡ್ಕೊಳತ್ತಲ್ಲ, ಈ ಪ್ಲೇಸ್ ಅಲ್ಲಿ ಏನಿರುತ್ತೆ, ಈ ಪ್ಲೇಸ್ ಅಲ್ಲಿ ಈ ತರ ಎರಡು ಕನ್ವರ್ಜ್ ಆಗುತ್ತಲ್ಲ ಲೈಟ್ಗಳು, ಅವಾಗ ಈ ಪ್ಲೇಸ್ ಅಲ್ಲಿ ಬ್ಲೈಂಡ್ ಸ್ಪಾಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಬ್ರಿಗೂ ಕಾಣಲ್ಲ. ಓಕೆನಾ? ಅದಕ್ಕೆ ಏನ್ ಮಾಡ್ತಾರೆ, ಇವಾಗ ಹೈ ಬೀಮ್ ಇರುತ್ತಲ್ಲ, ಇವನು ಹೈ ಬೀಮ್ ಇಬ್ರು ಹೈ ಬೀಮ್ ಹಾಕೊಂಡ್ ಬಂದ್ರೆ ಅದು ಅವಾಗ ಕಾಣಲ್ಲ ಕರೆಕ್ಟ್ ಆಗಿ. ಓಕೆನಾ? ಓಕೆ ಅಂದ್ರೆ ಲೋ ಬೀಮ್ ಹಾಕ್ಬೇಕು. ಅವಾಗ ಏನ್ ಮಾಡ್ತಾನೆ, ಇವನ್ ಇರ್ತಾನಲ್ಲ, ಇವನು ಲೋ ಬೀಮಿಗೆ ಸ್ವಿಚ್ ಆಗ್ತಾನೆ. ಓಕೆ,
ಇವನೇನ್ ಮಾಡ್ತಾನೆ, ಲೋ ಬೀಮಿಗೆ ಈ ತರ ಸ್ವಿಚ್ ಹಾಕ್ತಾನೆ. ಅವಾಗ ಈ ತರ ಲೋ ಬೀಮಿಗೆ ಸ್ವಿಚ್ ಆದ್ರೆ ಅವನ್ ಬಿಡ್ತಿರೋ ಲೈಟ್ ಕಾಣುತ್ತೆ, ಇದು ಇಷ್ಟೊಂದು ಬರಲ್ಲ. ಅವಾಗ ಯಾವ್ದೋ ಆಟೋಮೆಟಿಕ್ ಆಗಿ ಇದು ಬ್ಲೈಂಡ್ ಸ್ಪಾಟ್ ಇದಾಗುತ್ತೆ, ಅಂದ್ರೆ ಕಾಣಿಸುತ್ತೆ ನಿಮ್ಗೂ. ಓಕೆನಾ, ಓಕೆ ಓಕೆ ಇದು ಫೀಚರ್ ಆಕ್ಚುಲಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆನಾ, ಇದ್ರಲ್ಲಿ ರಿಯಲ್ ಆಟೋ ಸರ್. ಹ್ಮ್ ಹೇಳಿ ಆನಂದರಾಜ. ಅಲ್ಲ, ಇದು ಆಟೋ ಬೀಮ್ ಅಲ್ವಾ? ಇದು ಗ್ಲೇರ್ ಫ್ರೀ ಆಟೋ ಹೈ ಬೀಮ್ ಅಂತ ಇದೆ. ಅದು ಅಡಾಪ್ಟಿವ್ ಡ್ರೈವಿಂಗ್. Hyundai Venue NY. It's time to play. ಅದಿದೆಯಲ್ಲ Safety features like ಅನಂತರಾಜು, ಸರ್. ಫಸ್ಟ್ ನೋಡಿದ್ವಲ್ಲ, ಅದು ಅಡಾಪ್ಟಿವ್ ಡ್ರೈವಿಂಗ್ ಬೀಮು. ಹೌದು. ಓಕೆನಾ, ಇದು ಇದು ಅಡಾಪ್ಟಿವ್ ಡ್ರೈವಿಂಗ್ ಬೀಮು, ಇದು ಆಟೋ ಹೈ ಬೀಮ್. ಓಕೆ. ಓಕೆನಾ, ಇದು ಆಟೋಮೆಟಿಕ್ ಹೈ ಬೀಮ್ ಲೋ ಬೀಮ್ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಇದು ಯಾವ್ದು ಲೈಟ್ ನ ಆ ಸೈಡ್ ಈ ಸೈಡ್ ಮೂವ್ ಮಾಡಲ್ಲ. ಓಕೆನಾ, ಹೈ ಬೀಮ್ ಲೋ ಬೀಮ್ ಕಂಟ್ರೋಲ್ ಬರುತ್ತೆ. ಇದು ಅಡಾಪ್ಟಿವ್ ಡ್ರೈವಿಂಗ್ ಬೀಮ್ ಅಲ್ಲಿ ಲೈಟ್ ಆ ಸೈಡ್ ಈ ಸೈಡ್ ಮೂವ್ ಅದೇ ಸ್ಪ್ಲಿಟ್ ಆಗುತ್ತೆ. ಆಗುತ್ತೆ. parking sensors are a huge for drivers. ಯಾವುದು? ನೀವು ಪ್ಲೇ ಮಾಡ್ತಿರೋದು ಕ್ರಾಸ್ ಟ್ರಾಫಿಕ್ ಅಲರ್ಟ್. ಓಕೆ, ಬೇರೆ ಅದು ಚೇಂಜ್ ಆಗಿದೆಯಾ? ಅಡಾಪ್ಟಿವ್ ಹೆಡ್ಲೈಟ್ ಸಿಗೋಯ್ತಲ್ವಾ? ನೆಕ್ಸ್ಟ್ ಇದು ಆಟೋ ಹೈ ಬೀಮ್. ಓಕೆ, ಮೋಸ್ಟ್ಲಿ ಆ ವಿಡಿಯೋ ತೆಗೆದು ಬಿಟ್ಟಿದ್ದಾರೆ. ಬೇರೆ ವಿಡಿಯೋ ಸರ್ಚ್ ಮಾಡೋಣ. ಆಟೋ ಟೊಯೋಟಾದ ಚೆಕ್ ಮಾಡೋಣ, ಆಯ್ತಾ? ಓಕೆ. Driving at nighttime may increase the risk of accidents if drivers are not able to clearly see what is ahead. Automatic high beam is a safety system designed to help drivers see more of what's ahead at nighttime without dazzling other drivers. When enabled, automatic high beam uses an in-vehicle camera to help detect the ಇದು ಕ್ಯಾಮ್ರಾ ಬೇಸ್ ಫೀಚರ್, ಆಯ್ತಾ? ಕ್ಯಾಮ್ರಾ ಇಂದ ಡಿಟೆಕ್ಟ್ ಮಾಡುತ್ತಿದ್ದೀನಿ headlights of oncoming vehicles and taillights of preceding vehicles. Then ನಮ್ದು ಇವಾಗ ಲಾಂಗ್ ಬೀಮ್ ಈ ತರ ಆನ್ ಆಗಿದ್ರೆ automatically switches between high and low beams as appropriate to provide the most ಅವನು ಇವಾಗ ಹೈ ಬೀಮ್ ಹಾಕೊಂಡ್ ಬರ್ತಿದ್ದಾನೆ ಅನ್ಕೊಳ್ಳಿ, ಅವಾಗ ಇದು ಬ್ಲೈಂಡ್ ಸ್ಪಾಟ್ ಆಗುತ್ತೆ, ಅಂದ್ರೆ ಕಾಣಲ್ಲ light ಡ್ರೈವರ್. possible and enhanced forward visibility. Here's how it works. When driving in low light conditions at vehicle speeds above approximately 25 miles per hour and the auto high beam feature turned on, the vehicle's camera is designed to detect headlights of oncoming vehicles or the taillights of preceding vehicles, then automatically switch to the low beams. After the system senses the oncoming vehicle has passed or the distance between your vehicle ಅಲ್ಲಿ ನೋಡಿದ್ರ ಅದು and the preceding vehicle increases, it automatically reverts back to the high beams. By using high beams more frequently, the system may allow earlier detection of pedestrians and obstacles. ವೆಹಿಕಲ್ ಡಿಟೆಕ್ಟ್ ಆಯ್ತು ಕ್ಯಾಮ್ರಾ ಇಂದ. Some important additional information from your owner's manual. Automatic high beams operation is dependent on the in-vehicle camera's ability to see clearly and detect preceding headlights or taillights, as well as the visibility of the preceding headlights or taillights themselves. It is the driver's responsibility to pay attention to their surroundings and directly confirm safety of surroundings by turning high beams on and off manually as needed. The system may not operate under the following conditions: when visibility to the front is poor due to bad weather,
ಈ ಇದು ಫ್ಯೂಚರ್ ಫಾಲ್ಟ್ ಕಂಡೀಷನ್ ಆಯ್ತಾ. ಓಕೆ. ಕ್ಯಾಮರಾ ಯಾವ್ಯಾವಾಗ ವರ್ಕ್ ಆಗಲ್ಲ ಅಥವಾ ಈ ಫೀಚರ್ ಯಾವ್ಯಾವಾಗ ವರ್ಕ್ ಆಗಲ್ಲ ಅಂದ್ರೆ ಮಳೆ ಬರ್ತಿದ್ರೆ ಅಥವಾ ಸ್ನೋ ಕಂಡೀಷನ್ ಇದ್ರೆ ಆ ಟೈಮ್ ನಲ್ಲೆಲ್ಲ ಕ್ಯಾಮ್ರಾ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮ್ ನಲ್ಲೆಲ್ಲ ಈ ಫೀಚರ್ When something is covering the sensor, such as bugs, dirt, ice, etc., on a road with frequent curves or when there is a sharp curve, when driving on a road that is uneven, rough roads such as When driving at night, the auto high beam system can automatically turn on the high beams when its windshield mounted camera detects no vehicles ahead, then return to the low beams when vehicles ahead are detected. ಇದನ್ನ ಏನ್ ಮಾಡೋದಂದ್ರೆ ಇದು ಹೈ ಬೀಮ್ ಮತ್ತೆ ಲೋ ಬೀಮಿಗೆ ಸ್ವಿಚ್ ಆಗುತ್ತೆ ಅಷ್ಟೇ. ವೆಹಿಕಲ್ ಮುಂದೆ ಇದ್ರೆ ಲೋ ಬೀಮಿಗೆ ಸ್ವಿಚ್ ಆಗುತ್ತೆ, ಅಥವಾ ಇನ್ನೊಂದು ವೆಹಿಕಲ್ ಏನಾದ್ರು ಈ ಲೇನ್ ಅಲ್ಲೇ ಮುಂದೆ ಹೋಗ್ತಿದ್ರೆ ಲೋ ಬೀಮಿಗೆ ಸ್ವಿಚ್ ಆಗುತ್ತೆ, ಹೈ ಬೀಮ್ ಅಲ್ಲಿ ಇರಲ್ಲ. A great convenience. When ಇವಾಗ the ಹೈ ಬೀಮ್ ಅಲ್ಲಿ ಇದೆ, headlight control is set to auto, the lever is in the ಆಟೋ ಸೆಟ್ ಮಾಡ್ಬೇಕು ನೀವು. ಓಕೆ. ಇದೆಯಲ್ಲ, ಇದನ್ನ ಸ್ಟಾಕ್ ಸ್ವಿಚ್ ಅಂತೀವಿ. ಓಕೆ. ಓಕೆನಾ? ಓಕೆ. ಇದನ್ನ ಸ್ಟಾಕ್ ಸ್ವಿಚ್ ಅಂತೀವಿ. ಇದ್ರಲ್ಲಿ ಡಿಫ್ರೆಂಟ್ ಫೀಚರ್ ಇರುತ್ತೆ. ಇದ್ರಲ್ಲಿ ಹೆಡ್ ಲ್ಯಾಂಪ್ ಆಪರೇಟ್ ಮಾಡೋದು ಒಂದು ಫೀಚರ್. ಓಕೆನಾ? ಓಕೆ. ಇದಿದೆಯಲ್ಲ, ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ ಸರ್. ಇದಿದೆಯಲ್ಲ, ಇದು ಹೈ ಬೀಮ್. ಓಕೆನಾ? ಓಕೆ. ಇದು ಇದಿದೆಯಲ್ಲ, ಇದು ಪೊಸಿಷನ್ ಲೈಟ್. ಪೊಸಿಷನ್ ಲೈಟ್ ಅಂದ್ರೆ ಕಾರ್ ಸುತ್ತಮುತ್ತ ಇರೋ ಎಲ್ಲ ಲೈಟ್ಸ್ ಆನ್ ಆಗುತ್ತೆ. ಓಕೆನಾ? ಓಕೆ. ಇದು ಆಫ್ ಅಂದ್ರೆ ಆಫ್. ಇದು ಆಟೋ ಇದೆಯಲ್ಲ, ಇದು ಆಟೋ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಆಗುತ್ತೆ. ಓಕೆ. ಓಕೆನಾ? ಆಟೋಮೆಟಿಕಲಿ ಸ್ವಿಚ್ ಆಗುತ್ತೆ. ಇದು ಡ್ರೈವ್ ಅಂತ ಹೇಳ್ಬಿಟ್ಟು. ಓಕೆನಾ? ಆಕ್ಚುಲ್ ಟರ್ಮಿನಾಲಜಿ ಇದು ಡ್ರೈವ್ ಅಂತ. ಇದ್ರಲ್ಲಿ ನೀವು ಒಂದ್ಸಲಿ ಇದು ಸ್ಟಾಕ್ ಸ್ವಿಚ್ ನ ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ಇದು ಹೈ ಬೀಮ್ ಆನ್ ಆಗುತ್ತೆ. ಫಸ್ಟ್ ಲೋ ಬೀಮ್ ಅಲ್ಲಿ ಇರುತ್ತೆ ಕಾರ್ ಆನ್ ಮಾಡಿದಾಗ ಲೈಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆನಾ? ಫಸ್ಟ್ ಕಾರ್ ನ ಆನ್ ಮಾಡ್ತಿರಲ್ಲ, ಇಗ್ನಿಷನ್ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಇದಕ್ಕೆ ಹಾಕಿದ್ರೆ ಇದನ್ನ ರೋಟರಿ ಸ್ವಿಚ್ ಆಯ್ತಾ, ಇದು ರೋಟೇಟ್ ಮಾಡ್ಬೋದು ಇದನ್ನ. ಓಕೆನಾ? ಅಕಸ್ಮಾತ್ ಇದಕ್ಕೆ ಹಾಕಿದ್ರೆ ಇದು ಲೋ ಬೀಮ್ ಅಲ್ಲಿ ಇರುತ್ತೆ. ಓಕೆನಾ? ಮುಂದೆ ಹೊಡೆದ್ರೆ ಇದು ಹೈ ಬೀಮಿಗೆ ಆನ್ ಆಗುತ್ತೆ. ಓಕೆನಾ? ಆಟೋಗೆ ಹಾಕಿದ್ರೆ ಹೈ ಬೀಮ್ ಆನ್ ಆಗಿರುತ್ತೆ. ಯಾವ್ದಾದ್ರು ವೆಹಿಕಲ್ ಮುಂದೆ ಅಥವಾ ಹಿಂದೆ ಬರ್ತಿದ್ರೆ ಆಟೋಮೆಟಿಕ್ ಲೋ ಬೀಮಿಗೆ ಸ್ವಿಚ್ ಆಗುತ್ತೆ. ಓಕೆನಾ? ಇದಿದೆಯಲ್ಲ, ಇದು ಪೊಸಿಷನ್ ಲೈಟ್. ಪೊಸಿಷನ್ ಲೈಟ್ ಅಂದ್ರೆ ನೀವು ಕಾರ್ ನಿಲ್ಸಿರ್ತೀರಾ ಅಥವಾ ಏನೋ ಮಾಡಿರ್ತೀರಾ, ನೀವು ನಿಮ್ ಕಾರ್ ಗೊತ್ತಾಗ್ಬೇಕಲ್ವಾ ಬೇರೆಯವ್ರಿಗೆಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಹಾಕಿದ್ರೆ ಎಲ್ಲ ಲೈಟ್ಸ್ ಸುತ್ತಮುತ್ತ ಇರೋ ಲೈಟ್ಸ್ ಆನ್ ಆಗುತ್ತೆ. ಓಕೆನಾ? ಅದ್ರಲ್ಲಿ ಯಾವ್ಯಾವ ಲೈಟ್ಸ್ ಆನ್ ಆಗುತ್ತೆ ಅಂದ್ರೆ ರೇರ್ ಫಾಗ್ ಲೈಟ್ಸ್ ಆನ್ ಆಗುತ್ತೆ. ಮತ್ತೆ ಸೈಡ್ ಲ್ಯಾಂಪ್ಸ್ ಅಂತ ಇರುತ್ತೆ, ಸೈಡ್ ಲ್ಯಾಂಪ್ಸ್ ಆನ್ ಆಗುತ್ತೆ. ಮತ್ತೆ ಇದು ಯಾವ್ದು ಲೋ ಬೀಮ್ ಆನ್ ಆಗಿರುತ್ತೆ. ಡಿಫ್ರೆಂಟ್ ಲೈಟ್ಸ್ ಇರುತ್ತೆ ಇದಕ್ಕೆ, ಪೊಸಿಷನ್ ಲೈಟ್ಗೆ. ಆ ಲೈಟ್ ಎಲ್ಲ ವೆರಿಫೈ ಮಾಡ್ಬೇಕು ನೀವು ಟೆಸ್ಟ್ ಕೇಸ್ ಬರುವಾಗ. ಓಕೆನಾ? ಸೊ ಈ ತರ ವರ್ಕ್ ಆಗುತ್ತೆ. ಇವಾಗ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. the low beam position and other conditions have been met. ಸ್ಟಾಕ್ ಸ್ವಿಚ್ ಅಲ್ಲಿ ಆಟೋಗೆ ಸೆಟ್ ಮಾಡಿದಾನೆ. ಓಕೆನಾ? Auto high beam indicator will illuminate in the instrument. ಇಲ್ಲಿ ನೋಡಿ, ಇಲ್ಲಿ ಆಟೋ ಹೈ ಬೀಮ್ ಅಂತ ಬಂದಿರುತ್ತೆ. ಅಡಾಪ್ಟಿವ್ ಬೀಮಿಗೂ ಹಿಂಗೆ ಬರುತ್ತೆ, ಬಟ್ ಅದ್ರ ಇಲ್ಲಿ ಬರುತ್ತೆ. ಓಕೆನಾ? ಇದು ಇಲ್ಲಿ ಬರುತ್ತೆ. ಓಕೆನಾ? ಅದ್ ಫೀಚರ್ ಹೆಂಗ್ Panel to indicate that the system is active. ಇಂಪಾರ್ಟೆಂಟ್ ಕೇಳ್ತಾರೆ, ಹೆಂಗೆ ಆಟೋ ಹೈ ಬೀಮ್ ಹಾಕಿದಾಗ ಹೆಂಗಿರುತ್ತೆ ಏನಂದ್ರೆ ಇದನ್ನ ಟೆಲ್ಟೆಲ್ ಅಂತೀವಿ. ಓಕೆನಾ? ಯಾವುದು ಟೆಲ್ಟೆಲ್ ಸರ್? ಇವೆಲ್ಲ ಟೆಲ್ಟೆಲ್ ಅಂತ ಈ ತರ ಇರುತ್ತಲ್ಲ, ಈ ಟೆಲ್ಟೆಲ್ ಆನ್ ಆಗುತ್ತೆ. ಈ ಟೆಲ್ಟೆಲ್ ಅನ್ನೋದೆಲ್ಲ ಇಂಪಾರ್ಟೆಂಟ್. ಓಕೆನಾ? ಏನಂದ್ರೆ ನೀವು ಇವಾಗ ಆಟೋಗೆ ಹಾಕಿದ್ರೆ ಇದು ಈ ಟೆಲ್ಟೆಲ್ ಆನ್ ಆಗುತ್ತೆ. ಇದಕ್ಕೆ ಹಾಕಿದ್ರೆ ಇದೇನಿದೆ ಈ ಸಿಂಬಲ್, ಇದೇ ಸಿಂಬಲ್ ಬರುತ್ತೆ. ಇದನ್ನ ಟೆಲ್ಟೆಲ್ಸ್ ಅಂತೀವಿ. ಇದು ಕ್ಲಸ್ಟರ್ ವೆರಿಫಿಕೇಶನ್ ಆಯ್ತಾ? ಇದಕ್ಕೆ ಡಿಮಾಂಡ್ ಇರೋದು. ಇವಾಗ ಇದನ್ನೇ ಚೆಕ್ ಮಾಡೋದು ನೀವು ಕ್ಲಸ್ಟರ್ ನಲ್ಲಿ. ಓಕೆನಾ? To switch to manual operation, such as when you're driving on very winding or hilly roads or during poor visibility conditions, simply rotate the headlight control from auto to the on position. When you do this, the auto on-off feature is also turned off. ಇವಾಗ ಏನ್ ಮಾಡಿದ್ದಾರೆ, ಇದನ್ನ ಆಟೋಮ್ಯಾಟಿಕ್ ಇಂದ ಡೈರೆಕ್ಟ್ ಆಗಿ ಸುಮ್ನೆ ಹೆಡ್ಲೈಟ್ ಆನಿಗೆ ಮ್ಯಾನ್ಯುಯಲ್ ಆಪರೇಷನ್, ಇದರಲ್ಲಿ ನೀವೇ ಕಂಟ್ರೋಲ್ ಮಾಡ್ಬೋದು ಲೈಟ್ಸ್. ಓಕೆನಾ? ಆಟೋನಲ್ಲಿದ್ದಾಗ ಅದೇ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡುತ್ತೆ ಲೈಟ್ ನ. ಓಕೆನಾ? ನೀವು ಏನು ಮಾಡಂಗಿಲ್ಲ.
Then you can engage high beams as needed by pushing the control stalk forward and return to low beams by pulling it back. Disabling or re-enabling the auto high ಇವಾಗ ಇದು ಹೈ ಬೀಮು ಲೋ ಬೀಮು ಮ್ಯಾನ್ಯುಯಲ್ ಆಗಿ ಹೆಂಗ್ ಆಪರೇಟ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಹೌದು ಗೊತ್ತಾಯ್ತು. ಮ್ಯಾನ್ಯುಯಲ್ ಆಗಿ ಹೆಂಗ್ ಮಾಡ್ತೀರಾ ಹೇಳಿ? ಸರ್ ಸ್ವಿಚ್ ಅಲ್ಲಿ ಅದು ಮಾಮೂಲು ಆಟೋ ಸ್ಟಾಕ್ ಸ್ವಿಚ್ ಅನ್ಬೇಕು. ಅದು ಸ್ವಿಚ್ ಅಲ್ಲೇ ಸ್ಟಾಕ್ ಸ್ವಿಚ್ ಅದು ಸ್ಟಾಕ್ ಸ್ವಿಚ್ ಅಂತಾರೆ ಅದು. ಓಕೆ. ಸ್ಟಾಕ್ ಅಲ್ಲಿ ಅದು ಸ್ವಿಚ್ ಇದೆ ಅಲ್ವಾ, ಹೆಡ್ ಲ್ಯಾಂಪ್ ಸ್ವಿಚ್. ಹೌದು ಸ್ಟಾಕ್ ಸ್ವಿಚ್ ಅಲ್ಲಿ ಆಟೋದಲ್ಲಿ ಹಾಕಿದ್ರೆ ಮಾಮೂಲು ಐ ಬೀಮ್ ಅಲ್ಲೇ ಇರುತ್ತೆ. ಮುಂದೆ ಏನಾದ್ರು ವೆಹಿಕಲ್ ಬಂತ ಅಂದ್ರೆ ಲೋ ಬೀಮ್ಗೆ ಅಂದ್ರೆ ಲೋ ಬೀಮ್ ಆನ್ ಆಗುತ್ತೆ ಆಟೋಮೆಟಿಕಲಿ. ಅದರಲ್ಲಿ ಮತ್ತೆ ಸೆನ್ಸಿಂಗ್ ಅಂದ್ರೆ ಕಾರ್ ಫುಲ್ ರೌಂಡ್ ಅಲ್ಲಿ ಲೈಟ್ ಆನ್ ಆಗೋಕೆ ಒಂದು ಇದು ಸೆನ್ಸಿಂಗ್. ಮ್ಯಾನ್ಯುಯಲ್ ಅಂದ್ರೆ ಡ್ರೈವ್ ಪೊಸಿಷನ್ ಗೆ ಹಾಕಿದ್ರೆ ಲೋ ಬೀಮ್ ಆನ್ ಆಗುತ್ತೆ ಆಯ್ತಾ. ಲೈಟ್ ಹೆಡ್ ಲೈಟ್ ಆನ್ ಮಾಡೋದು, ಓಕೆನಾ? ಅದು ಹೆಡ್ ಲೈಟ್ ಆನ್ ಮಾಡೋದು, ಇಲ್ಲಾಂದ್ರೆ ಹೆಡ್ ಲೈಟ್ ಆನ್ ಆಗಲ್ಲ, ಆಫ್ ಆಗಿರುತ್ತೆ ಹೆಡ್ ಲೈಟ್ಸ್. ಅದು ಡ್ರೈವಿಗೆ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟಾಕ್ ಸ್ವಿಚ್ ನಲ್ಲಿ ಏನೇನ್ ಇರುತ್ತೆ ಅಂತ ಬಟನ್ಸ್, ಓಕೆನಾ? ಇದು ಡ್ರೈವ್, ಓಕೆನಾ? ಡ್ರೈವ್ ಅಂದ್ರೆ ಲೈಟ್ ಆನ್ ಆಗುತ್ತೆ, ಓಕೆನಾ? ಇದು ಆಟೋ, ಇದ್ರಲ್ಲಿ ಹೈ ಬೀಮ್ ಆನ್ ಆಗಿರುತ್ತೆ. ಇದು ಪೊಸಿಷನ್ ಲೈಟ್, ಅದಕ್ಕಿಂತ ಮೇಲ್ಗಡೆ ಆಫ್ ಇರುತ್ತೆ. ಆಫ್ ಮಾಡಿದ್ರೆ ಎಲ್ಲಾ ಲೈಟ್ಸ್ ಆಫ್ ಆಗುತ್ತೆ, ಓಕೆನಾ? ಹೆಡ್ ಲೈಟ್ಸ್, ಓಕೆನಾ? ಡೇ ಟೈಮ್ ರನ್ನಿಂಗ್ ಲೈಟ್ ಅಂತ ಇರುತ್ತೆ. ಅದು ನೀವು ಯಾವಾಗ್ಲೂ ವೆಹಿಕಲ್ ಆನ್ ಮಾಡ್ಬಿಟ್ಟು ರನ್ನಿಂಗ್ ಅಲ್ಲಿ ಇದ್ರೆ ಅದು ಲೈಟ್ ಆನ್ ಆಗುತ್ತೆ. ಅದೇನ್ ಗೊತ್ತಾ, ಸುಮ್ನೆ ವೆಹಿಕಲ್ ಕಾಣೋಂಗೆ ಒಂಥರ, ಓಕೆನಾ? ಅದು LED ಲೈಟ್ ಬರೀ ಒಂದಿರುತ್ತೆ. ಇವಾಗ ನಾವಿಲ್ಲಿ ಮ್ಯಾನ್ಯುಯಲ್ ಗೆ ಹಾಕಿದೀವಿ, ಸೊ ಕಂಟ್ರೋಲ್ ಮ್ಯಾನ್ಯುಯಲ್ ನಲ್ಲಿ ಇರುತ್ತೆ. ಇವಾಗ ವೆಹಿಕಲ್ ಇಗ್ನಿಷನ್ ಆನ್ ಮಾಡಿದ್ರೆ ಲೋ ಬೀಮ್ ಆನ್ ಆಗುತ್ತೆ, ಓಕೆನಾ? ಇದನ್ನ ಒಂದ್ಸಲಿ ಮುಂದೆ ನೀವು ಕಾರ್ ಯೂಸ್ ಮಾಡಿದೀರಾ? ಕಾರ್ ಇಲ್ಲ ಸರ್, ಕಾರ್ ಕಡಿಮೆ, ಕಾರ್ ಯೂಸ್ ಮಾಡಿಲ್ಲ. ಕಾರ್ ಮಾಡಿಲ್ಲ ಅಂದ್ರೆ ಅದ್ರಲ್ಲಿ ಹೈ ಬೀಮ್ ಆನ್ ಮಾಡೋದು ಹೆಂಗಂದ್ರೆ, ಈ ಸ್ಟಾಕ್ ಸ್ವಿಚ್ ಇದೆಯಲ್ಲ, ಇದು ಆಕ್ಚುಲಿ ಆಟೋ ಇರಲ್ಲ ನಮ್ಮ ಕಾರ್ಗಳಲ್ಲಿ, ಇದೇ ಇರುತ್ತೆ, ಓಕೆನಾ? ಲೈಟ್ ಆನ್ ಮಾಡ್ತೀವಿ ಫಸ್ಟ್, ಲೈಟ್ ಆನ್ ಮಾಡಿದಾಗ ಲೋ ಬೀಮ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಸ್ವಿಚ್ ಇದೆಯಲ್ಲ, ಇದನ್ನ ಒಂದ್ಸಲಿ ಕ್ಲಿಕ್ ಮಾಡ್ತೀವಿ ಕೆಳಗಡೆಗೆ, ನೋಡಿ. Then you can engage high beams as needed by pushing the control stalk forward. ಇಲ್ಲಿ ನೋಡಿ, ಇಲ್ಲಿ ಪುಷ್ ಮಾಡಿದ್ರು, ಓಕೆನಾ? ಮುಂದ್ಗಡೆ ಹಿಂಗೆ, ಓಕೆನಾ? ಆತರ ಪುಷ್ ಮಾಡಿದಾಗ ಇದು ಹೈ ಬೀಮಿಗೆ ಹೋಯ್ತು ಇವಾಗ, ಓಕೆನಾ? ಆತರ. ಅದು ಲೋ ಬೀಮ್ ಅಂದ್ರೆ ಇದು ಇದೆಯಲ್ಲ, ಈ ತರ ಸಿಂಬಲ್ ಬಂದ್ರೆ ಹೈ ಬೀಮ್ ಇರುತ್ತೆ ಅಂತ, ಓಕೆನಾ? ಸ್ಟ್ರೈಟ್ ಇದ್ರೆ. ಲೋ ಬೀಮ್ ಅಂದ್ರೆ ಇದು ಲೈಟಿಗೆ ಈ ತರ ಬರುತ್ತೆ ಕೆಳಗಡೆಗೆ ಸಿಂಬಲ್, ಟೆಲ್ಟೆಲ್ ಅಲ್ಲಿ. ಅದನ್ನ ಟೆಲ್ಟೆಲ್ ಅಂತೀವಿ, ಓಕೆನಾ? ಲೋ ಬೀಮ್ ಸಿಂಬಲ್ ತೋರಿಸ್ತೀನಿ. ಇದು ಲೋ ಬೀಮ್, ಆಯ್ತಾ? ಈ ತರ ಬರುತ್ತೆ ಲೋ ಬೀಮ್ ಅಲ್ಲಿ ಇದ್ರೆ. ಇದು ಹೈ ಬೀಮ್. ಹೈ ಬೀಮ್ ಅಂದ್ರೆ ಈ ತರ ಇರುತ್ತೆ. ಆಟೋ ಬಂದಾಗ ಇಲ್ಲಿ ಎ ಅಂತ ಬಂದಿರುತ್ತೆ, ಓಕೆನಾ? ಇವೆಲ್ಲ ಇದೆಯಲ್ಲ, ಇವೆಲ್ಲ ಟೆಲ್ಟೆಲ್ಸ್. ಇದು ಕಾರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲಿ ಡಿಸ್ಪ್ಲೇ ಆಗುತ್ತೆ ಗೊತ್ತಾ? ಕ್ಲಸ್ಟರ್ ಇದೆಯಲ್ಲ, IC, ಅಲ್ಲಿ ಇರುತ್ತೆ ಇದು, ಓಕೆನಾ? ಟೆಲ್ಟೆಲ್ಸ್ ಇನ್ ಕಾರ್ ಅಂತ ಕೊಟ್ರೆ ನೋಡಿ, ಇದು ಕ್ಲಸ್ಟರ್ IC ಅಂತೀವಿ, ಓಕೆನಾ? IC ನಲ್ಲಿ ಇವೆಲ್ಲ ಇರುತ್ತೆ. ನಾವ್ ಯಾವ್ಯಾವ್ದು ಎನೇಬಲ್ ಮಾಡ್ತೀವಿ ಅವಾಗ ಇದೆಯಲ್ಲ, ಇದು ಇಂಡಿಕೇಟರ್ ಲ್ಯಾಂಪ್, ಇಂಡಿಕೇಟರ್ ಟೆಲ್ಟೆಲ್. ಇದು ಲ್ಯಾಂಪ್ ಆನ್ ಆದಾಗ ಈ ಸೈಡ್ ರೈಟ್ ಸೈಡ್ ಹೋದಾಗ ಇದು ಈ ಸೈಡ್ ಬರುತ್ತೆ, ಲೆಫ್ಟ್ ಸೈಡ್ ಹೋದಾಗ ಲೆಫ್ಟ್ ಸೈಡ್ ಬರುತ್ತೆ, ಓಕೆನಾ? ಇದು ಇಂಡಿಕೇಟರ್ದು. ಇಲ್ಲಿದೆಯಲ್ಲ, ಇದು ಹೈ ಬೀಮು, ಇದು ಲೋ ಬೀಮು, ಇದು ಹೈ ಬೀಮು. ಆಮೇಲೆ ಇದು ಬರುತ್ತೆ, ಏನಂತಾರೆ, ಫಾಲ್ಟ್ ಏನಾದ್ರು ಬಂದ್ರೆ ವೆಹಿಕಲ್ ನಲ್ಲಿ ಅವಾಗ ಒಂದು ಡಿಸ್ಪ್ಲೇ ಬೇಕು, ಅದು ಮಿಲ್ ಅಂತೀವಿ ಟೆಲ್ಟೆಲ್, ಅದು ಮಿಲ್ ಟೆಲ್ಟೆಲ್ ಇದು, ಓಕೆನಾ? ಇದು ಬ್ಯಾಟ್ರಿ ರಿಲೇಟೆಡ್, ಇದು ಇಂಜಿನ್ ರಿಲೇಟೆಡ್, ಆಮೇಲೆ ಇದು ಸೀಟ್ ಬೆಲ್ಟ್ ರಿಲೇಟೆಡ್. ಈ ಟೆಲ್ಟೆಲ್ಸ್ ನ ವೆರಿಫೈ ಮಾಡೋದಿರುತ್ತೆ ನಿಮಗೆ, ಓಕೆನಾ? ಟೆಸ್ಟ್ ಕೇಸ್ ಬರೆದ್ಬಿಟ್ಟು ಇದನ್ನ ಚೆಕ್ ಮಾಡೋದಿರುತ್ತೆ. ಇವೆಲ್ಲ ಟೆಲ್ಟೆಲ್ ಗಳನ್ನ ಜ್ಞಾಪಕ ಇಟ್ಕೋಬೇಕು. ನಾನ್ ನಿಮಗೆ ಒಂದ್ಸಲಿ ಇದನ್ನ
ಇವಾಗ ಆಕ್ಚುಲಿ ನೀವು ಇದನ್ನ ಟೆಲ್ಟೆಲ್ ನ ಬಯಾಟ್ ಮಾಡ್ಕೊಳ್ಳಿ, ಓಕೆನಾ? ಯಾವ್ಯಾವ ಟೆಲ್ಟೆಲ್ ಹೆಂಗಿರುತ್ತಂತ. ಓಕೆ ಓಕೆ ಎಲ್ಲಿದೆ ಟೆಲ್ಟೆಲ್ ಇನ್ಫಾರ್ಮೇಶನ್? ನಾನು ನೋಡ್ತೀನಿ, ನೋಡ್ಬಿಟ್ಟು ನಾನು ನಿಮಗೆ ಕಳಿಸ್ತೀನಿ, ಆಯ್ತಾ? ಓಕೆ ಅವೆಲ್ಲ ಜ್ಞಾಪಕ ಇರ್ಬೇಕು. ಅದು ಆಕ್ಚುಲಿ ನೀವು ಟೆಸ್ಟ್ ಮಾಡೋದಂದ್ರೆ ಇದನ್ನೇ ಟೆಸ್ಟ್ ಮಾಡ್ತೀರಾ, ಓಕೆನಾ? ಓಕೆ ಯಾವ ಟೆಲ್ಟೆಲ್ ಯಾವಾಗ ಆನ್ ಆಗುತ್ತೆ, ಟೆಲ್ಟೆಲ್ ಯಾವಾಗ ಬರುತ್ತೆ, ಮತ್ತೆ ಡಿಸ್ಪ್ಲೇ ನಲ್ಲಿ ಯಾವಾಗ ಫಾಲ್ಟ್ ಆದಾಗ ಯಾವ ತರ ಇನ್ಫಾರ್ಮೇಶನ್ ಕೊಡುತ್ತೆ, ವಾರ್ನಿಂಗ್ ಹೆಂಗ್ ಕೊಡುತ್ತೆ, ಅದಕ್ಕೆ ಪಾಪ್ಅಪ್ಸ್ ಅಂತೀವಿ, ಆಯ್ತಾ? ಓಕೆ ಡಿಸ್ಪ್ಲೇ ಕೊಡೋದು, ಡಿಸ್ಪ್ಲೇ ನಲ್ಲಿ ಬರೋದು, ಅದು ಯಾವ ತರ ಇರುತ್ತೆ ಗೊತ್ತಾ? ಇವಾಗ ಟೆಲ್ಟೆಲ್ ಅಂದ್ರೆ ಏನಂತ ಗೊತ್ತಾಯ್ತಾ? ಟೆಲ್ಟೆಲ್ ಅಂದ್ರೆ ಗೊತ್ತಾಯ್ತು ಸರ್. ಅಂದ್ರೆ ಅಂದ್ರೆ ಇವಾಗ ಆಟೋ ಬೀಮ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಇಲ್ಲ, ಲೈಕ್ ಅಂದ್ರೆ ಅಂದ್ರೆ ನಾವು ಇಂಡಿಕೇಟರ್ ಹಾಕ್ತಿರ್ತೀವಲ್ಲ, ಇಂಡಿಕೇಟರ್ ಏನಾದ್ರು. ಇದೆಯಲ್ಲ, ಇದೇ ಟೆಲ್ಟೆಲ್ಸ್, ಓಕೆ ಓಕೆನಾ? ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅದು ಆಯಾ ಫೀಚರ್ ಎನೇಬಲ್ ಆದಾಗ ಅದು ಡಿಸ್ಪ್ಲೇ ಬರುತ್ತೆ. ಓಕೆ ಓಕೆನಾ? ಇದ್ ನೋಡೇ ಇರ್ತೀರಲ್ವಾ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಇದು ಹಾ ಆನ್ ಆಗಿರುತ್ತೆ. ಹೌದು ನಮ್ ಕಾರ್ಗಳಲ್ಲಿ ಯಾವ್ಯಾವ್ದು ಇರುತ್ತೆ, ಇದು ಎಸಿ ಇರುತ್ತೆ, AC ಇರುತ್ತೆ, ಮತ್ತೆ ಡೀಸೆಲ್ ಇರುತ್ತೆ. ಓಕೆನಾ? ಇದು ಫ್ರಂಟ್ ವಿಂಡ್ ಶೀಲ್ಡ್, ಇದು ಹೀಟರ್ ಆನ್ ಮಾಡ್ತೀರಾ ಅನ್ಕೊಳ್ಳಿ, ಫಾಗ್ ಆಗಿರುತ್ತೆ ಕಾರ್ ಒಳಗಡೆ, ಓಕೆ ಹೀಟರ್ ಆನ್ ಮಾಡಿದಾಗ ಇದು ಫ್ರಂಟ್ ಅಲ್ಲಿ ಈ ತರ ಹೀಟರ್ ಬರುತ್ತೆ ಸಿಂಬಲ್, ಇದು ಓಕೆನಾ? ಓಕೆ ಇದು ಡಿಫ್ಲಾಕ್ ಅಂತ. ಇವೆಲ್ಲ ನಿಮಗೆ ಕಷ್ಟ ಆಗುತ್ತೆ ಇವಾಗ ಸಿಗಕ್ಕೆ, ಇವಾಗ ಬೇಡ. ಇದು ಟ್ರಾಕ್ಷನ್ ಕಂಟ್ರೋಲ್, ಓಕೆನಾ? ಓಕೆ ಟ್ರಾಕ್ಷನ್ ಕಂಟ್ರೋಲ್ ಅಂದ್ರೆ ಸ್ಕಿಡ್, ಇದನ್ನ ಎನೇಬಲ್ ಮಾಡಿದ್ರೆ ವೆಹಿಕಲ್ ಸ್ಕಿಡ್ ಆಗುವಾಗ ಅದು ಸ್ಕಿಡ್ ಆಗಕ್ ಬಿಡಲ್ಲ, ಓಕೆನಾ? ಓಕೆ 4 ವೀಲ್ ಡ್ರೈವ್ ಅಂದ್ರೆ ಎಲ್ಲ 4 ವೀಲಿಗೂ ಪವರ್ ಇರುತ್ತೆ ಅದು, ಓಕೆನಾ? ಓಕೆ ಆಮೇಲೆ ಇದು ಲೇನ್ ಕೀಪ್, ಇದು ಯಾವ್ದು ಇದಿದೆಯಲ್ಲ, ಲೇನ್ ಕೀಪ್ ಅಸಿಸ್ಟ್, ಅದು ಹೌದು ಎನೇಬಲ್ ಮಾಡಿದಾಗ ಇದು ಆನ್ ಆಗುತ್ತೆ, ಓಕೆನಾ? ಓಕೆ ಸರ್. ಲೇನ್ ಡಿಟೆಕ್ಷನ್. ಇದು ಫ್ಯಾನ್, ಓಕೆನಾ? ಎಸಿ ಆನ್ ಮಾಡಿದಾಗ ಫ್ಯಾನು ಇರುತ್ತೆ, ಫ್ಯಾನ್ ಬೇಕು ಅಂದ್ರೆ ಹೌದು ಫ್ಯಾನ್ ಆನ್ ಮಾಡಿದಾಗ ಇದು ಬರುತ್ತೆ. ಇದು ಪೆಟ್ರೋಲ್ ಅಲ್ವಾ, ಹೌದು ಓಕೆನಾ? ಈ ತರ ಇರುತ್ತೆ. ಇದು ಕ್ಲಸ್ಟರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ, ಓಕೆನಾ? ಓಕೆ ಸರ್. ಇದೆಯಲ್ಲ, ಇದು ಫಾಲ್ಟ್ ಏನಾದ್ರು ಇದ್ರೆ ವೆಹಿಕಲ್ ನಲ್ಲಿ ಇದು ಬರುತ್ತೆ. ಓಕೆ ಇದನ್ನ ಮಿಲ್ ಟೆಲ್ಟೆಲ್ ಅಂತೀವಿ, ಓಕೆನಾ? ಓಕೆ ಬಿಲ್ಟ್ ಮಿಲ್ ಅಂತ ತುಂಬಾ ಟೆಲ್ಟೆಲ್ ಇರುತ್ತೆ, ಇವೆಲ್ಲ ಜ್ಞಾಪಕ ಇರ್ಬೇಕು. ಇದು ಪಾರ್ಕ್ ಬ್ರೇಕ್ ಇದೆಯಲ್ಲ, ಪಾರ್ಕ್ ಬ್ರೇಕ್ ಅಪ್ಲೈ ಮಾಡಿದಾಗ ಯಾವ ತರ ಇರುತ್ತೆ ಅಂತ. ಇದು ಪಾರ್ಕ್ ಬ್ರೇಕ್, ಇದು ರೆಡ್ ಕಲರ್ ನಲ್ಲಿ ಇರುತ್ತೆ. ಇದು ABS, ಓಕೆನಾ? ಓಕೆ ಪಾರ್ಕ್ ಬ್ರೇಕ್ ಇಂಪಾರ್ಟೆಂಟ್ ನಿಮ್ಗೆ. ಇದು ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಓಕೆನಾ? ಓಕೆ ಅದು ವೆಹಿಕಲ್ ಸ್ಕಿಡ್ ಆಗಕ್ ಬಿಡಲ್ಲ, ಲಾಕ್ ಆದಾಗ ಅದು ಅನ್ಲಾಕ್ ಮಾಡಿ ಇದು ಮಾಡುತ್ತೆ, ಓಕೆನಾ? ಓಕೆ ಇವೆಲ್ಲ ಹಿಂಗೆ ನಿಮ್ಗೆ ಇರ್ಬೇಕಲ್ಲ. ಇದು ಡೌನ್ ಹಿಲ್. ನೀವು ಬೇಸಿಕ್ಸ್ ಟೆಲ್ಟೆಲ್ ಅಂತ ಟ್ರೈ ಮಾಡಿ ಇವತ್ತು. ಓಕೆ ಯಾವ್ಯಾವ ಟೆಲ್ಟೆಲ್ ಇದೆ ಎಲ್ಲಾವುದು ಬಯಾಟ್ ಮಾಡ್ಕೋಬೇಕು, ಅಂದ್ರೆ ಜ್ಞಾಪಕ ಇರ್ಲೇಬೇಕದು, ಓಕೆನಾ? ಓಕೆ ಓಕೆ ಸರ್. ಅವ್ರು ಕೇಳಿದ್ರೆ ಈ ತರ ಟೆಲ್ಟೆಲ್ ಆನ್ ಆಗುತ್ತೆ ಅಂತ ಹೇಳ್ಬೇಕು, ಓಕೆನಾ? ಓಕೆ ಓಕೆ ಸರ್. ಫೀಚರ್ ಟೆಸ್ಟಿಂಗ್ ಅಂದ್ರೆ ಇವೆಲ್ಲ ಜ್ಞಾಪಕ ಇರ್ಬೇಕು. ಇದೇ ಪ್ರಾಜೆಕ್ಟ್ಸ್, ಓಕೆನಾ? ಓಕೆ ಪ್ರಾಜೆಕ್ಟ್ ಅಲ್ಲಿ ಇದನ್ನ ಮಾಡಿರ್ತಾರೆ. ನಮ್ದು ಟೆಸ್ಟಿಂಗ್ ಇದೆಯಲ್ಲ, ಬ್ಲಾಕ್ ಬಾಕ್ಸ್ ಟೆಸ್ಟಿಂಗ್, ಓಕೆನಾ? ಓಕೆ ಅಂದ್ರೆ ನಾವು ಕೋಡ್ ನಲ್ಲಿ ಏನ್ ಬರ್ದಿರ್ತಾರಂತ ಟೆಸ್ಟ್ ಮಾಡಲ್ಲ. ನಮಗೆ ಈ ಫೀಚರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನೀಟಾಗಿ. ನಾವು ಈ ಫೀಚರ್ ಪ್ರಕಾರ ಹಿಂಗೆ ವರ್ಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡೋದಷ್ಟೇ ನಮ್ದು, ಓಕೆ ಓಕೆನಾ? ಓಕೆ ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ದು ಇವಾಗ ಈ ಫೀಚರ್ ಗೊತ್ತಾಯ್ತಲ್ವಾ ನಿಮ್ಗೆ ಫೀಚರ್, ಹೌದು ಇದನ್ನ ನಾವು ಡೈರೆಕ್ಟ್ ವೆಹಿಕಲ್ ನಲ್ಲಿ ಚೆಕ್ ಮಾಡಕ್ಕಾಗಲ್ಲ, ಓಕೆ ಯಾಕಂದ್ರೆ ವೆಹಿಕಲ್ ಇನ್ನ ರೆಡಿ ಆಗಿರಲ್ಲ. ಓಕೆ ಓಕೆ ಅದಕ್ಕೆ ಏನ್ ಮಾಡ್ತೀವಿ ನಾವು, ಟೆಸ್ಟ್ ರಿಗ್ಸ್ ಅಂತ ಇರುತ್ತೆ, ಅದ್ ಹೆಂಗಿರುತ್ತೆ ತೋರಿಸ್ತೀನಿ, ಓಕೆನಾ? ಓಕೆ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಒಂದ್ಸಲಿ. ಇದು ಟೆಸ್ಟ್ ಟ್ರಿಕ್, ಆಯ್ತಾ? ಓಕೆ ಇದು ಆಕ್ಚುಲಿ ಕಂಪ್ಲೀಟ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ನೀವು ಕ್ಯಾನ್ ನೋಡ್ತಿದ್ರಿ ಅಲ್ವಾ, ಕ್ಯಾನ್ ಇನ್ಸ್ಟಾಲ್ ಮಾಡಿದ್ರಿ ಅಲ್ವಾ, ಅಲ್ಲಿ ಮೆಸೇಜ್ ಹೆಂಗಿರುತ್ತೆ ಅಂತ ತೋರಿಸ್ತಿದ್ದಾರೆ ಯಾವ್ದಾದ್ರು. ಇದು ನಾವು ಟೆಸ್ಟ್ ಮಾಡ್ತಿದ್ದೀವಿ, ಆಯ್ತಾ? ಮೆಸೇಜಸ್ ಹಾಕೊಂಡಿದೀವಿ ನೋಡಿ. ಇದು VMCU BB2 52P ಅಂತ ಇದೆಯಲ್ಲ, ಇದು ಮೆಸೇಜ್, ಓಕೆನಾ? ಆಕ್ಸಿಲರೇಟರ್ ಪೆಡಲ್ ಸ್ಟೇಟಸ್, ಇದು ಸಿಗ್ನಲ್ ನೇಮ್, ಓಕೆನಾ?
ಇದ್ರದ್ದು ಓಕೆ ಇನ್ಫಾರ್ಮೇಶನ್ ನಮಗೆ ಇಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಆಕ್ಸಿಲರೇಟರ್ ಪೆಡಲ್ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ವೆಹಿಕಲ್ ಆಫ್ ಅಲ್ಲಿ ಇತ್ತು ಅವಾಗ. ಸೊ ಅವಾಗ ಏನು ಇರಲ್ಲ, ಅದು ಸ್ಟೇಟಸ್ ನಾಟ್ ಅವೈಲಬಲ್ ಅಲ್ಲೇ ಇರುತ್ತೆ. ಇಲ್ಲ ಅಂದ್ರೆ ಫಾರ್ವರ್ಡ್ ಗೇರ, ರಿವರ್ಸ್ ಗೇರ್, ಇಲ್ಲ ಎಷ್ಟು ಪರ್ಸೆಂಟೇಜ್ ಪ್ರೆಸ್ ಮಾಡಿದೀವಿ ಅವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರುತ್ತೆ. ಇದು ಪೆಡಲ್ ಆಕ್ಸಿಲರೇಟರ್ ಪೆಡಲ್ ಅಲ್ವಾ, ಪ್ರೆಸ್ಡಾ ನಾಟ್ ಪ್ರೆಸ್ಡಾ ಬರುತ್ತೆ. ಓಕೆನಾ, ಇನ್ಫಾರ್ಮೇಶನ್ ಆ ತರ. ಈ ತರ ಮೆಸೇಜ್ಗಳು ಮತ್ತೆ ಸಿಗ್ನಲ್ಗಳು ಬರುತ್ತೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಮೆಸೇಜ್ ನಲ್ಲಿ ಇಷ್ಟೊಂದು ಸಿಗ್ನಲ್ ಇರುತ್ತೆ. ಓಕೆ ಓಕೆನಾ, ಕ್ಯಾನ್ ಓಕೆ ನಲ್ಲಿ ಎಷ್ಟು ಬೈಟ್ಸ್ ಇರುತ್ತೆ? 8 ಬೈಟ್ಸ್ ಆಫ್ ಡಾಟಾ ಅಲ್ವಾ? 8 ಬೈಟ್ ಆಫ್ ಡೇಟಾ. ಹೌದು. ಇದರಲ್ಲಿ 8 ಬೈಟ್ಸ್ ಅಲ್ಲಿ ಇಷ್ಟು ಮೆಸೇಜಸ್ ಇರುತ್ತೆ. 8 ಅಂದ್ರೆ ಇಷ್ಟು ಸೇರಿಸಿ 64 ಬಿಟ್ಸ್ ಇರುತ್ತೆ. ಓಕೆನಾ, ವ್ಯಾಲ್ಯೂ. ಓಕೆ ಓಕೆನಾ, ಆ ಸಿಗ್ನಲ್ ಗೆ ಅಷ್ಟೆಷ್ಟು ಬೈಟ್ಸ್ ಅಂತ ಅಸೈನ್ ಮಾಡಿರ್ತಾರೆ, ಆ ಬೈಟ್ ಅಲ್ಲೇ ಆ ವ್ಯಾಲ್ಯೂಸ್ ಇರುತ್ತೆ. ಓಕೆನಾ, ಓಕೆ ಸರ್. ಇದನ್ನೆಲ್ಲ ನೋಡೋಣ ಅದು ಹೆಂಗಿರುತ್ತೆ ಅಂತ ಸರ್ ಹೇಳ್ಬಿಟ್ಟು ಅದು ಆಮೇಲೆ. ಟೆಸ್ಟ್ ಎಲ್ಲ ಅದು ಯಾವ್ದೋ ತೋರಿಸಿದಿರಲ್ವಾ ಫಸ್ಟ್? ಯಾವ್ದು? ಇದು ಫಸ್ಟ್ ಒಂದು ಇಮೇಜ್ ತೋರಿಸಿದಿರಲ್ವಾ, ಟೆಸ್ಟ್ ಎಲ್ಲ ಯಾವ್ದೋ ಹೇಳಿದ್ರಲ್ಲ ಯಾವ್ದು ಹೇಳಿ? ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಮೇಜ್ ತೋರಿಸಿದ್ರೆ ಏನೋ ಹೇಳಿದ್ರೆ ಟೆಸ್ಟ್ ಅಲ್ಲ ಏನೋ ಬ್ಲಾಕ್ ಕಲರ್ ಲೈಕ್ ಹಾ, ಇನ್ನೊಂದ್ಸತಿ ತೋರಿಸ್ತೀರಾ ಸರ್? ಎಕ್ಸ್ಪ್ಲೈನ್. ಯಾವ್ದು ಇಮೇಜ್ ಹೇಳಿ, ತೋರಿಸ್ತೀನಿ. ಯಾವ್ದ್ರಲ್ಲಿ ಬಂತದ್ದು? ಇದ್ರಲ್ಲಿ ಇವಾಗ ನೀವು ಓಪನ್ ಮಾಡಿದಿರಲ್ಲ ಇಮೇಜಸ್, ಇದಾ ಟೆಸ್ಟ್? ಇದೆ ಇದೆ. ಇದು ಆಕ್ಚುಲಿ ಇದು ಕಂಪ್ಲೀಟ್ ಇಲ್ಲ, ಬರೀ ಒಂದ್ ಪಾರ್ಟ್ ಇದೆ. ನಾನು ನಿಮಗೆ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಅರ್ಥ ಆಗುತ್ತೆ. ಓಕೆನಾ, ಅದೇ ಇದು ಹೆಸರು ಸರ್? ಇದು ಹೆಸರು ಇದು ಹಿಲ್ ಟೆಸ್ಟ್ ಅಂತ, ಹಿಲ್ ರಿಗ್ ಅಂತ. ಹಿಲ್ ರಿಗ್. ಹಾ, ಹಾರ್ಡ್ವೇರ್ ಇನ್ ಲೂಪ್ ಅಂತ. ಸಿಸ್ಟಮ್ ಇದನ್ನ ನೀವು ಬಿಲ್ಡ್ ಮಾಡ, ಇದು TA2+ ಸಿಸ್ಟಮ್ ರಿಗ್ ಅಂತ ಇದೆ. ಅದಕ್ಕೆ ನೇಮ್ ಕೊಟ್ಟಿರ್ತಾರೆ, ಆಯ್ತಾ? ಇದು ರಿಗ್ ಅಂದ್ರೆ ಏನ್ ಗೊತ್ತಾ, ನಿಮ್ ವೆಹಿಕಲ್ ಇದೆಯಲ್ಲ, ವೆಹಿಕಲ್ ನ ಮಿಮಿಕ್ ಮಾಡೋದು ಇದು ಸಿಸ್ಟಮ್. ಓಕೆನಾ, ವೆಹಿಕಲ್ ತರನೇ ಬಿಹೇವ್ ಮಾಡುತ್ತೆ. ಹೆಂಗ್ ಬಿಹೇವ್ ಮಾಡುತ್ತೆ, ಯಾಕೆ ಬಿಹೇವ್ ಮಾಡುತ್ತೆ, ಅದನ್ನ ನೋಡೋಣ ಮುಂದೆ. ಓಕೆನಾ, ಸೊ ಈ ಸಿಸ್ಟಮ್ ರಿಗ್ ಅಲ್ಲೇ ನೀವು ಟೆಸ್ಟ್ ಮಾಡೋದು. ನೀವ್ ಇದನ್ನ ಬಿಲ್ಡ್ ಮಾಡಲ್ಲ, ಹಾರ್ಡ್ವೇರ್ ಟೀಮ್ ನ ಬಿಲ್ಡ್ ಮಾಡ್ತಾರೆ ಇದನ್ನ. ಓಕೆನಾ, ನೀವ್ ಇದ್ರಲ್ಲಿ ಟೆಸ್ಟ್ ಮಾಡೋದು ಅಷ್ಟೇ ನಿಮ್ ಕೆಲಸ. ಓಕೆನಾ, ಓಕೆ ಸರ್. ಸೊ ಇದಿರ್ಲಿ. ಆಕ್ಚುಲಿ ಇದನ್ನು ನಾಳೆ ಮುಗಿಸ್ಬಿಡೋಣ, ಸುಮ್ನೆ ಟೈಮ್ ವೇಸ್ಟ್ ಆಗ್ತಿದ್ದು. ಓಕೆನಾ, ಓಕೆ ಸರ್. ಫೀಚರ್ಸ್ ಇವಾಗ ಆಟೋ ಹೈ ಬೀಮ್ ಮತ್ತೆ ಇದು ಗೊತ್ತಾಯ್ತಲ್ವಾ, ಅದು ಗೊತ್ತಾಯ್ತು. ಅಡಾಪ್ಟಿವ್ ಡ್ರೈವಿಂಗ್ ನೀವು ಇವೆಲ್ಲ ನೋಡ್ಕೊಳ್ಳಿ. ಇದು ಇವಾಸಿವ್ ಸ್ಟಿಯರ್ ಅಸಿಸ್ಟ್ ಇದೆಯಲ್ಲ, ಇದೇನು ಅಂತ ನೋಡೋಣ. ಓಕೆನಾ, ಇವಾಸಿವ್ ಸ್ಟಿಯರ್ ಅಸಿಸ್ಟ್ ಅಂದ್ರೆ ನಿಮ್ ವೆಹಿಕಲ್ ಹಿಂಗ್ ಹೋಗ್ತಾ ಇರುತ್ತೆ. ಇದು ಲೇನು, ಓಕೆನಾ, ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಲೇನ್ ಇರುತ್ತೆ. ಓಕೆನಾ, ಇಲ್ಲಿ ಯಾವ್ದೋ ವೆಹಿಕಲ್ಗೆ ಏನೋ ಆಕ್ಸಿಡೆಂಟ್ ಏನೋ ಆಗಿದೆ ಅನ್ಕೊಳ್ಳೋ. ಹಿಂಗೆ ಲೇನ್ ಬಿಟ್ಟು ಹೊರಗಡೆ ಬಂದಿದೆ ಆಕ್ಸಿಡೆಂಟ್ ಆಗಿ. ಓಕೆನಾ, ಈ ತರ ಇರುತ್ತೆ ವೆಹಿಕಲ್. ನಮ್ ವೆಹಿಕಲ್ ಹಿಂಗ್ ಬರ್ತಾ ಇರುತ್ತೆ, ನೀವು ನೋಡಿಲ್ಲ. ಓಕೆನಾ, ವೆಹಿಕಲ್ ಹಿಂಗ್ ಬರ್ತಾ ಇರುತ್ತೆ. ಅಕಸ್ಮಾತ್ ಹಿಂಗ್ ಬರುವಾಗ ಬ್ರೇಕ್ ಅಪ್ಲೈ ಮಾಡಕ್ಕೂ ಆಗಿಲ್ಲ. ಇಲ್ಲಿ ಸಡನ್ ಆಗಿ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ಸಡನ್ ಆಗಿ ಹಿಂಗ್ ಬಂತು ವೆಹಿಕಲ್. ಓಕೆನಾ, ಇವಾಗ ನಿಮಗೆ ಬ್ರೇಕ್ ಅಪ್ಲೈ ಮಾಡಕ್ಕೂ ಟೈಮ್ ಇಲ್ಲ ಅಲ್ವಾ? ಅವಾಗ ಏನ್ ಮಾಡತ್ತಂದ್ರೆ ಸಿಸ್ಟಮ್ ಕಂಟ್ರೋಲ್ ತಗೊಳ್ಳೋದು. ಹಿಂಗ್ ಹೋಗ್ಬಿಟ್ಟು ಮತ್ತೆ ಈ ಹೆಂಗ್ ಬರುತ್ತಂದ್ರೆ ಪೆನ್ಸಿಲ್ ಡ್ರಾ ಮಾಡುತ್ತೆ. ಅದು ಇಲ್ಲಿ ವೆಹಿಕಲ್ ಇರುತ್ತಲ್ವಾ, ಹಿಂಗ್ ಹೋಗ್ತಾ ಇರತ್ತೆ, ಸಡನ್ ಆಗಿ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರುತ್ತೆ. ಓಕೆನಾ, ಅಂದ್ರೆ ಸ್ಟಿಯರ್ ಮಾಡತ್ತಿದ್ರ ಇದು ಆಕ್ಸಿಡೆಂಟ್ ಅವಾಯ್ಡ್ ಮಾಡಕ್ಕೆ, ಸ್ಟೀರಿಂಗ್ ಕಂಟ್ರೋಲ್ ತಗೊಂಡು. ಓಕೆನಾ, ಇಲ್ಲಿ ರೆಡಾರ್ ಫೀಚರ್ ಇಂಪ್ಲಿಮೆಂಟ್ ಆಗಿರುತ್ತೆ. ಫ್ರಂಟ್ ವ್ಯೂ ಫ್ರಂಟ್ ರೆಡಾರ್. ಓಕೆನಾ, ಲಾಂಗ್ ರೇಂಜ್ ರೆಡಾರ್ ಇರುತ್ತಲ್ಲ ಮುಂದೆ, ಅದು ಹೆಲ್ಪ್ ಮಾಡುತ್ತೆ ಇದಕ್ಕೆ ಡಿಟೆಕ್ಟ್ ಮಾಡಕ್ಕೆ. ಆಕ್ಸಿಡೆಂಟ್ ಏನಾದ್ರು ಆಗಿದ್ರೆ, ಅಕಸ್ಮಾತ್ ಡ್ರೈವರ್ ಕಂಟ್ರೋಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಅವ್ನ್ ಸ್ವಲ್ಪ ಸ್ಟಿಯರ್ ಮಾಡಿದ್ರೆ ಸಾಕು, ಇದು ಕಂಪ್ಲೀಟ್ ಸ್ಟೀರಿಂಗ್ ಇದು ತಗೊಂಡು ಇವಾಸಿವ್ ಅಂತೀವಿ.
ಎವಾಸಿವ್ ಸ್ಟಿಯರ್ ಅಸಿಸ್ಟ್ ಅಂತ. ಓಕೆ ಓಕೆನಾ? ಓಕೆ ಇದನ್ನ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಓಕೆ ಇದು ಯೂಟ್ಯೂಬ್ ನಲ್ಲಿ ವಿಡಿಯೋ ಇದೆಯಾ ನೋಡೋಣ. ಓಕೆ, ಆ ವಿಡಿಯೋ ಮೋಸ್ಟ್ಲಿ ತೆಗೆದಿದ್ದಾರೆ. ಓಕೆ ಪ್ಯಾಸಿವ್ ಸ್ಟಿಯರ್ ಅಸಿಸ್ಟ್ ನೋಡೋಣ. ಇದು ಆಕ್ಸಿಡೆಂಟ್ ಸಿಚುವೇಶನ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದು ಮೋಸ್ಟ್ಲಿ. Evasive steering assist helps the driver when trying to avoid a pedestrian in a hazard. ಇವಾಗ ನೋಡಿ, ಈ ತರ ಕಂಡೀಷನ್ ಅಲ್ಲಿ ಬ್ರೇಕ್ ಅಪ್ಲೈ ಮಾಡಕ್ಕೂ ಚಾನ್ಸ್ ಇರಲ್ಲ ಸಡನ್ ಆದ್ರೆ. The situation. If the driver consciously or instinctively initiates an evasive swerving maneuver in a hazardous situation, the system provides support by assisting the steering action. Precisely ಇವಾಗ ಡ್ರೈವರು ಈ ತರ ಮಾಡ್ಬಿಟ್ರೆ ಸ್ಟೀರಿಂಗ್ ಯೂಸ್ ಮಾಡನ್ನಲ್ಲ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಆ ಟೈಮ್ ನಲ್ಲಿ ಏನ್ ಮಾಡತ್ತಂದ್ರೆ ಡ್ರೈವರ್ ಆತರ ಕಂಟ್ರೋಲಿಗೆ ಇದು ಆ ಟೈಮ್ ನಲ್ಲಿ ಅವನಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ. ಸೊ ಆ ಟೈಮ್ ನಲ್ಲಿ ಏನ್ ಮಾಡತ್ತಂದ್ರೆ ಇದು ಸ್ಟೀರಿಂಗ್ ವೀಲ್ ನ ಅದು ಕಂಟ್ರೋಲಿಗೆ ತಗೊಳುತ್ತೆ. ಸೊ ಇದು ಅವನು ಎಲ್ಲೆಲ್ಲೋ ಹೋಗೋದ್ರ ಬದಲು ಮತ್ತೆ ವಾಪಸ್ ರೋಡಿಗೆ ಬರೋಂಗೆ regulated steering intervention helps the driver to avoid the pedestrian in a controlled manner and to straighten up the vehicle afterwards. Mercedes-Benz, the best or nothing. ವರ್ಕ್ ಆಗುತ್ತದೆ. ಓಕೆನಾ? ಯಾವ್ದಾದ್ರು ಸಿಚುವೇಶನ್ ಅಲ್ಲಿ ಅನ್ಅವಾಯ್ಡಬಲ್ ಇದ್ರೆ ಸ್ಟೀರಿಂಗ್ ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಇದು ಇವಾಸಿವ್ ಸ್ಟಿಯರ್ ಅಸಿಸ್ಟ್. ಓಕೆ ಓಕೆನಾ? ಓಕೆ ಇವಾಸಿವ್ ಸ್ಟಿಯರ್ ಅಸಿಸ್ಟ್. ಇದು ಇಮಿನೆಂಟ್ ಅಂದ್ರೆ ಕ್ರಾಶ್ ಸಿಚುವೇಶನ್ ನಮ್ಮ ಹತ್ರ ಅವಾಯ್ಡ್ ಮಾಡಕ್ಕಾಗಲ್ಲ, ಆ ಟೈಮ್ ನಲ್ಲಿ ಮಾತ್ರ ಹೆಲ್ಪ್ ಮಾಡೋದಾಯ್ತಾ? ಇದ್ರಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಇದು ಫ್ರಂಟ್ ಕ್ಯಾಮ್ರಾ ಇರುತ್ತಲ್ಲ, ಫ್ರಂಟ್ ಕ್ಯಾಮ್ರಾ ಮತ್ತೆ ರೆಡಾರ್ ಇಂದ ಡಿಟೆಕ್ಟ್ ಮಾಡುತ್ತೆ ಏನಾಗಿದೆ ಅಂತ ಮುಂದ್ಗಡೆ. ಅಕಸ್ಮಾತ್ ಆ ಸಿಚುವೇಶನ್ ನಮ್ ಕೈಲಿ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಬ್ರೇಕ್ ಅಪ್ಲೈ ಮಾಡಕ್ಕೂ ಆಗಲ್ಲ. ಆ ಟೈಮ್ ನಲ್ಲಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಹೋಗಿ ಕ್ರಾಶ್ ಆಗುತ್ತೆ ಅದು. ಸೊ ಆ ಟೈಮ್ ನಲ್ಲಿ ಸ್ಟೀರಿಂಗ್ ಗೆ ಹೆಲ್ಪ್ ಮಾಡಿ ಅದರಿಂದ ಹೊರಗಡೆ ಬರಕ್ ಟ್ರೈ ಮಾಡುತ್ತೆ. ಓಕೆನಾ? ಅದ್ರಲ್ಲಿ ಇದು ಪಕ್ಕ ಗ್ಯಾಪ್ ಇದೆಯಾ ಅಂತಾನು ಚೆಕ್ ಮಾಡುತ್ತೆ, ಸುಮ್ನೆ ಸ್ಟಿಯರ್ ಮಾಡಲ್ಲ ಅಲ್ಲಿ. ಓಕೆನಾ? ಅಲ್ಲಿ ವೆಹಿಕಲ್ ಇದೆಯಾ ಅಥವಾ ಏನಾದ್ರು ಇದಿದ್ಯಾ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅಂದ್ರೆ ಸ್ಟಿಯರ್ ಮಾಡುತ್ತೆ, ಇಲ್ಲಾಂದ್ರೆ ಡ್ರೈವರ್ಗೆ ಕಂಟ್ರೋಲ್ ತಗೋಬೇಕು. ಆ ಟೈಮ್ ನಲ್ಲಿ ಏನು ಮಾಡಕ್ಕಾಗಲ್ಲ. ಓಕೆನಾ? ಅಲ್ಲೆಲ್ಲ ಲಾಕ್ ಆಗ್ತದೆ. ಸೊ ಇದು ಇವತ್ತು ಆಯ್ತು. ಸೊ ಇನ್ನ ಒಂದು 2-3 ಫೀಚರ್ ಇದೆ. ಯಾವ್ದಿತ್ತು ಇನ್ನ? ರಾಂಗ್ ವೇ ಅಲರ್ಟ್, ಲೇನ್ ಚೇಂಜ್ ವಾರ್ನಿಂಗ್ ಏಡ್, ಪ್ರಿಕೊಲಿಷನ್ ಅಸಿಸ್ಟ್, ಟ್ರಾಫಿಕ್ ಜಾಮ್ ಅಸಿಸ್ಟ್, ಹೈವೇ ಅಸಿಸ್ಟ್, ಬೌಂಡ್ರಿ ಅಲರ್ಟ್. ಓ ಇಷ್ಟೊಂದಿದ್ಯಾ? ಇವತ್ತು ಇನ್ನೊಂದು ಮುಗಿಸ್ಬಿಡೋಣ ಆಯ್ತಾ? ರಾಂಗ್ ವೇ ಅಲರ್ಟ್ ಇದೇನ್ ಗೊತ್ತಾ? ಕ್ಯಾಮ್ರಾ ಬೇಸ್ಡ್ ಫೀಚರ್. ಓಕೆನಾ? ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಇದೆಯಲ್ಲ, ಅದ್ರದ್ದು ಸಬ್ ಪಾರ್ಟ್ ಇದು. ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಗೊತ್ತಾ? ಸರ್, ಅದೇ ಟ್ರಾಫಿಕ್ ಅಲ್ಲಿ ಇರುವಾಗ ಅದೇ ಅಂದ್ರೆ ಆಟೋಮೆಟಿಕ್ ಅಲ್ಲಿ ಇದು ಸಿಸ್ಟಮೇ ಸ್ಟೇರಿಂಗ್ ಕಂಟ್ರೋಲ್ ತಗೊಳುತ್ತೆ. ಅಲ್ಲ
ಸ್ಟೇರಿಂಗ್ ಕಂಟ್ರೋಲ್ ತಗೊಳಲ್ಲ ಅದು. ಅಂದ್ರೆ ಲೈಕ್ ಆನ್ ಮಾಡ್ಬಿಟ್ಬಿಟ್ರೆ ಅಂದ್ರೆ ಟ್ರಾಫಿಕ್ ಅಲ್ಲಿ ಹಾ ಅಂದ್ರೆ ಇವಾಗ ಟ್ರಾಫಿಕ್ ಮೂವ್ ಆದಂಗೆಲ್ಲ ಅದೇ ಅದು ಟ್ರಾಫಿಕ್ ಜಾಮ್ ಅಸಿಸ್ಟ್. ನಾನು ಹೇಳಿದ್ದು ಟ್ರಾಫಿಕ್ ಸೈನ್ ಬೋರ್ಡ್ ರೆಕಗ್ನಿಷನ್. ಟ್ರಾಫಿಕ್ ಸೈನ್. ಓಕೆ ಟ್ರಾಫಿಕ್ ಸೈನ್ ಬೋರ್ಡ್ ರೆಕಗ್ನಿಷನ್ ಮೋಸ್ಟ್ಲಿ ನಾನು ಹೇಳ್ಕೊಟ್ಟಿಲ್ಲ ಅನ್ಸುತ್ತಿಲ್ಲ. ಹೇಳಿಲ್ಲ ಸರ್. ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಅಂದ್ರೆ ಅಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಇಲ್ಲ ಆಗಿದೆಯಲ್ಲ ಟ್ರಾಫಿಕ್ ಜಾಮ್ ಅಸಿಸ್ಟ್ ಇದು. ಓಕೆ, ಟ್ರಾಫಿಕ್ ಜಾಮ್ ಅಸಿಸ್ಟ್ ಬೇರೆ, ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಅಷ್ಟೇ. ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಅಂದ್ರೆ ಹೆಂಗ್ ಗೊತ್ತಾ? ಟ್ರಾಫಿಕ್ ಜಾಮ್ ಅಸಿಸ್ಟ್ ಆಗಿಲ್ಲ ಅಲ್ವಾ? ಇನ್ನ ಇಲ್ಲ ಸರ್, ಅದಿನ್ನ ಇವಾಗ ಹೇಳ್ಬೇಕು. ಇದನ್ನ ರಾಂಗ್ ವೇ ಅಲರ್ಟ್ ವರ್ಗು ಇದು ಹೇಳ್ತಾ ಇದ್ದೀನಿ. ಓಕೆ ಓಕೆ, ರಾಂಗ್ ವೇ ಅಲರ್ಟ್ ಅಲ್ಲಿ ಏನ್ ಗೊತ್ತಾ? ಏನಿಲ್ಲ, ಅದು ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾನ ಟ್ರೈನ್ ಮಾಡಿರ್ತೀವಿ ಎಲ್ಲ ಸೈನ್ ಬೋರ್ಡ್ ನ ರೆಕಗ್ನೈಸ್ ಮಾಡಕ್ಕೆ. ಓಕೆ ಓಕೆನಾ? ಓಕೆ. Wrong way crashes are amongst the most dangerous types of collision. ಇವಾಗ ಒನ್ ವೇ ಅಂತ ಎಲ್ಲ ಇರುತ್ತಲ್ವಾ, ನಾವು ಅದನ್ನ ಕೆಲವೊಂದ್ಸಲಿ ಮಿಸ್ ಮಾಡ್ಬಿಡ್ತೀವಿ ಡಿಟೆಕ್ಟ್ ಮಾಡೋದು. ಓಕೆನಾ? ಓಕೆ. ಆ ಟೈಮ್ ನಲ್ಲಿ Drivers may be lost, confused, or in unfamiliar surroundings. New technology from Ford aims to prevent them from being such a major danger. ಇದೆಯಲ್ಲ, ಇದು ಟ್ರಾಫಿಕ್ ಸೈನ್. ಸೈನ್ ಬೋರ್ಡ್ ಅಲ್ವಾ ಇದು? ಟ್ರಾಫಿಕ್ ಸೈನ್ ಬೋರ್ಡ್ ಹಾಕಿರ್ತಾರಲ್ಲ, ಇದು ರಾಂಗ್ ವೇ ಅಂತ. ಇಲ್ಲಿ ಈ ತರ ಹೋಗಂಗಿಲ್ಲ ಈ ರೋಡ್ ಅಲ್ಲಿ ಅಂತ. ಓಕೆನಾ? ಮಿಸ್ ಆಗಿ ಡ್ರೈವರ್ ನೋಡಿಲ್ಲ, ಅವನು ಆ ವೇನಲ್ಲಿ ಹೋಗ್ತಾ ಇದ್ದಾನೆ. On our roads, why has Ford developed this technology? Messages like wrong way driver on motorway or motorway driver causes crash belongs more and more to our everyday life. Within a study of the ADAC in 2011, almost 1,900 wrong way driver has been counted on German motorways only within 1 year. ಅದು ರೆಡ್ ಕಲರ್ ಮತ್ತೆ ವೈಟ್ ಇದೆಯಲ್ಲ, ಅದು ರಾಂಗ್ ವೇ ಅಂತ. So this has been the logical step as extension of our traffic sign recognition system to develop wrong way alert system. Wrong way alert uses a ಇದರಲ್ಲಿ ಕಂಟ್ರೋಲ್ ಏನೋ ತಗೊಳ್ಳಲ್ಲ, ಬರೀ windscreen mounted camera which looks for traffic signs that say no entry or wrong way. The system also takes information from the car navigation system. It provides ನೋಡಿ ಈ ತರ ಡ್ರೈವರ್ಗೆ drivers with audible and visual alerts when going the wrong way. The new system aims to warn drivers before they become a risk to themselves and others. ಆಯ್ತಾ? ಇದಾದ್ಮೇಲೆ ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಇಲ್ಲಿದೆ. ಓಕೆನಾ? ಇದರಲ್ಲಿ ಎಲ್ಲಾ ಟ್ರಾಫಿಕ್ ಸೈನ್ ಬೋರ್ಡ್ಸ್ ನ ರೆಕಗ್ನೈಸ್ ಮಾಡುತ್ತೆ. ಆಯ್ತಾ? ಕೆಲವೊಂದ್ ಕಡೆ ಹೇಳಿರ್ತಾರೆ 40 ಕಿಲೋಮೀಟರ್ ಅಲ್ಲೇ ಹೋಗ್ಬೇಕು, 50 ಕಿಲೋಮೀಟರ್ ಅಲ್ಲೇ ಹೋಗ್ಬೇಕು ಅಂತ. ಅಲ್ಲೆಲ್ಲ ಇರುತ್ತಲ್ವಾ, ಅದನ್ನ ಡಿಟೆಕ್ಟ್ ಮಾಡುತ್ತೆ. ಡ್ರೈವರ್ ಸ್ಪೀಡ್ ನ ಆಟೋಮೆಟಿಕ್ ಆಗಿ ಕಮ್ಮಿ ಮಾಡುತ್ತೆ. ಆತರ ಇದು ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಅಂತ. ಟ್ರಾಫಿಕ್ ಸೈನ್ ಬೋರ್ಡ್ಸ್ ನ While driving, one passes so many traffic signs that sometimes even important information such as speed limits or no overtake ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಸೈನ್ ಬೋರ್ಡ್ಸ್. ಆಯ್ತಾ? ಈ ಸೈನ್ ಬೋರ್ಡ್ಸ್ ನ ಡ್ರೈವರ್ ಎಲ್ಲಾ ಟೈಮು ಒಂದೊಂದ್ಸಲಿ ನೋಡೋದಿಲ್ಲ, ಎಲ್ಲಾ ಟೈಮ್ ನೋಡಕ್ಕಾಗಲ್ಲ, ರೋಡ್ ಮೇಲೆ ಕಾನ್ಸಂಟ್ರೇಷನ್. signs can get lost. The driver can also sometimes be distracted by traffic and not notice some of the signs. The Ford Traffic Sign Recognition System eliminates this issue by showing important traffic sign ಇಲ್ಲಿ ನೋಡಿ, ಅಲ್ಲಿ ಡಿಟೆಕ್ಟ್ ಆಯ್ತಲ್ವಾ, ಈ ತರ ಇದೆ, ಇದು 100 ಕಿಲೋಮೀಟರ್ ಮೇಂಟೈನ್ ಮಾಡ್ಬೇಕಂತ ಟ್ರಾಫಿಕ್ ಸೈನ್ ಇದೆ ಅಂತ ಹೇಳ್ಬಿಟ್ಟು information in the instrument panel cluster. On display are speed limits and bans on overtaking, as well as their cancellation. The front camera records the traffic signs and transmits the respective data to the vehicle. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅಲ್ಲಿ ಏನ್ ಟ್ರಾಫಿಕ್ ಸೈನ್ ರೆಕಗ್ನೈಸ್ ಆಗುತ್ತೆ ಅದನ್ನ ಇಲ್ಲಿ. ಓಕೆನಾ? Traffic sign recognition system. ಇದು ರಾಂಗ್ ಅಲರ್ಟ್ ಇದೆಯಲ್ಲ, ಇದು The traffic sign ಟ್ರಾಫಿಕ್ ಸೈನ್ ರೆಕಗ್ನೈಸ್ ಮಾಡುತ್ತೆ, ಬಟ್ ಆದ್ರೆ ರಾಂಗ್ ವೇ ನಲ್ಲಿ ಇದ್ದಾಗ ಅಲರ್ಟ್ ಕೊಡುತ್ತೆ ಅಷ್ಟೇ. Recognition system uses an aging algorithm. This means that recently detected signs appear lighter. After a while, the color gets darker until the signs begin to gray out and finally completely disappear. This helps to make the driver
ಓಕೆನಾ. ಓಕೆ ಇದು ಡಿಜಿಟಲ್ ಕ್ಲಸ್ಟರ್. ಓಕೆನಾ, ಇಲ್ಲಿ ನೋಡಿ ಡಿಜಿಟಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಓಕೆನಾ. ಓಕೆ ಸೊ ಈ ತರ ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಮತ್ತೆ ಇದು ಎರಡು ಫೀಚರ್ ಈ ತರ ಬರುತ್ತೆ. ಏನಿಲ್ಲ, ಜಸ್ಟ್ ಸೈನ್ ರೆಕಗ್ನೈಸ್ ಮಾಡಿ ಅದನ್ನ ಇನ್ಫಾರ್ಮೇಶನ್ ಕೊಡೋದಷ್ಟೇ. ಇದು ಕ್ಯಾಮ್ರಾ ಬೇಸ್ ಫೀಚರ್. ಓಕೆನಾ. ಓಕೆ. ರಾಂಗ್ ವೇ ಅಲರ್ಟ್ ಅಂದ್ರೆ ಒನ್ ವೇ ಅಲ್ಲಿ ಮೂವ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಒಂದು ರಾಂಗ್ ವೇ ನಲ್ಲಿ ಹೋಗ್ತಿದ್ರೆ ಅದನ್ನ ಅಲರ್ಟ್ ಕೊಡುತ್ತೆ ಡ್ರೈವರ್ಗೆ, ಅಲ್ಲಿ ಹೋಗ್ಬೇಡ, ಅದು ಇದಾಗಿದೆ ಅಂತ ಹೇಳ್ಬಿಟ್ಟು, ರಾಂಗ್ ವೇ ಅದು ಅಂತ. ಓಕೆ ಓಕೆ ಓಕೆನಾ. ಓಕೆ. ಮತ್ತೆ ಟ್ರಾಫಿಕ್ ಸಿಗ್ನಲ್ ರಿಕಗ್ನೈಸೇಷನ್ ಅಂದ್ರೆ ಒಂದೊಂದು ಏರಿಯಲ್ಲಿ ಒಂದೊಂದು ಸ್ಪೀಡ್ ಲಿಮಿಟ್ ಇರುತ್ತೆ. ಆ ಸ್ಪೀಡ್ ಲಿಮಿಟ್ ತಗ್ಗಟ್ಟಾಗೆ ನಮ್ಗೆ ಒಂದು ಮೆಸೇಜ್ ಅಲರ್ಟ್ ಕೊಡುತ್ತೆ, ವಾರ್ನಿಂಗ್ ಅಲರ್ಟ್ ಕೊಡುತ್ತೆ. ಹೌದು. ಇದು ಲೇನ್ ಚೇಂಜ್ ವಾರ್ನಿಂಗ್ ಹೇಳಿದೆಯಲ್ಲ. ಓಕೆನಾ. ಇದ್ರಲ್ಲಿ ಏನಂದ್ರೆ ನೀವು ನಾವಲ್ಲಿ ಲೇನ್ ಚೇಂಜ್ ಅಸಿಸ್ಟ್ ನೋಡಿದ್ವಿ, ಆಯ್ತಾ. ಹೌದೌದು. ಲೇನ್ ಚೇಂಜ್ ಅಸಿಸ್ಟ್ ನಲ್ಲಿ ಏನ್ ಮಾಡುತ್ತೆ, ಅಕಸ್ಮಾತ್ ಅವ್ನು ಲೇನ್ ಬಿಟ್ಟು ಹೋಗ್ತಿದ್ರೆ ಅದು ಅವನಿಗೆ ಒಳಗಡೆ ಬರಕ್ ಹೇಳುತ್ತಲ್ವಾ. ಇನ್ನ ಬೌಂಡ್ರಿ ಅಲರ್ಟ್ ನಲ್ಲಿ ಇದೆಯಲ್ಲ, ಬೌಂಡ್ರಿ ಅಲರ್ಟ್ ನಲ್ಲಿ ಪಕ್ಕ ವೆಹಿಕಲ್ ಬರ್ತಿದ್ಯಾ ಇಲ್ವಾ ಅಂತ, ಹೊರಗಡೆಯಿಂದ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇದ್ ಕೊಡುತ್ತಲ್ವಾ. ಅದೇ ತರ ಇಲ್ಲಿ ಏನ್ ಮಾಡತ್ತಂದ್ರೆ, ಇಲ್ಲೂ ಇದಿರುತ್ತೆ ಹಿಂದ್ಗಡೆ ರೆಡಾರ್. ಓಕೆನಾ. ಇವಾಗ ಅವನು ಲೇನ್ ಚೇಂಜ್ ಮಾಡ್ಬೇಕಂತ ಇರ್ತಾನೆ, ಅವಾಗ ಇಂಡಿಕೇಟರ್ ಹಾಕಿದ್ರೆ ಅವನಿಗೆ ವೆಹಿಕಲ್ ಏನು ಇಲ್ಲ ಅಂದ್ರೆ ಹೋಗಕ್ ಬಿಡುತ್ತೆ. ಅಕಸ್ಮಾತ್ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದ್ದಾನೆ, ಫಾಸ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಅವನಿಗೆ ವಾರ್ನಿಂಗ್ ಕೊಡುತ್ತೆ, ಅಲ್ಲಿ ವೆಹಿಕಲ್ ಬರ್ತಾ ಇದೆ ನೋಡ್ಕೊಂಡು ಲೇನ್ ಚೇಂಜ್ ಮಾಡಂತ. ಓಕೆನಾ. ಅದು ಅಷ್ಟೇ ಫೀಚರ್ ಇದು. ಇವತ್ತು ಇಲ್ಲಿವರೆಗೂ ನೋಡಿ. ಓಕೆನಾ. ಸುಮ್ಮನೆ ಜಾಸ್ತಿ ನೋಡಿದ್ರು ಕನ್ಫ್ಯೂಸ್ ಆಗುತ್ತೆ. ನಾಳೆ ಮಿಕ್ಕಿದ್ ಮುಗಿಸೋಕೆ ಟ್ರೈ ಮಾಡೋಣ. आप लोग जूस लेंगे या खाना खाएंगे? जूस पी लेंगे. The lane change warning system warns of critical situations when changing lanes, and therefore actively provides increased safety, for example on the motorway. Checking of the vicinity to the side and rear of the vehicle is of particular importance when changing lanes. However, depending on the situation, certain areas next to and behind the vehicle are less visible. When the system is activated, sensors in the rear bumpers therefore monitor an area behind and next to the vehicle. As of a certain speed, ಇಲ್ಲಿ ನೋಡಿ, ವೆಹಿಕಲ್ ಸ್ಪೀಡ್ ಎಲ್ಲ ಇಲ್ಲಿ ಮಾನಿಟರ್ ಮಾಡ್ತಿರೋದು ಹಿಂದ್ಗಡೆಯಿಂದ ಬರೋ ವೆಹಿಕಲ್. a warning sign on the door mirror housing indicates when any vehicles are approaching from the rear or driving past. If you would set the direction indicator in such a situation and thereby indicate to the system your intention to change lanes, a warning is issued. ಮಾತ್ರ ಅಸಿಸ್ಟ್ ಮಾಡುತ್ತಿದ್ದು. ಇಲ್ಲಿ ವೆಹಿಕಲ್ ಇದ್ರೆ ಇಲ್ಲಿ ORVM ನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ಓಕೆನಾ. ಓಕೆ ಸರ್. The warning symbol on the wing mirror starts to flash. ಅವನು ಇವಾಗ ಲೇನ್ ಚೇಂಜ್ ಮಾಡ್ತಿದ್ದಾನೆ, ಇಂಡಿಕೇಟರ್ ಹಾಕಿದಾನೆ ನೋಡಿ. ಇವಾಗ ಅಲ್ಲಿ ವಾರ್ನಿಂಗ್ ಕೊಡುತ್ತೆ ಅವನಿಗೆ ಅಷ್ಟೇ, ಅಲ್ಲಿ ವೆಹಿಕಲ್ ಇದೆ ನೋಡ್ಕೊಂಡು ಚೇಂಜ್ ಮಾಡೋದು. And the steering wheel vibrates. ಆ ವೈಬ್ರೇಟ್ ಆಗುತ್ತಲ್ಲ, ಅದನ್ನ ಹೆಪ್ಟಿಕ್ ವಾರ್ನಿಂಗ್ ಅಂತೀವಿ. ಓಕೆನಾ. Therefore, you are intuitively assisted to stop the planned lane change and prevent it from ಇವಾಗ ಅವನಿಗೆ ಗೊತ್ತಾಗುತ್ತೆ, ಓಕೆ ವೆಹಿಕಲ್ ಇದೆ, ಬೇಡ ಇವಾಗ ಲೇನ್ ಚೇಂಜ್ ಮಾಡೋದಂತ. causing a possible collision. The warnings are cancelled by deactivating the direction indicator. Or, as soon as there are no longer any vehicles in the critical area next to or behind the ವೆಹಿಕಲ್ ಹೋಯ್ತಲ್ವಾ, ಇವಾಗ ಇಲ್ಲಿ ವಾರ್ನಿಂಗ್ ಸ್ಟಾಪ್ ಆಗುತ್ತೆ. ಓಕೆನಾ. ಅಕಸ್ಮಾತ್ ಅವನು ಇಂಡಿಕೇಟರ್ ಮತ್ತೆ ಆಫ್ ಮಾಡಿದ್ರೆ ವಾರ್ನಿಂಗ್ ಸ್ಟಾಪ್ ಆಗುತ್ತೆ. ಓಕೆನಾ. ಅವನಿಗೆ ಇಂಟೆನ್ಷನ್ ಇಲ್ಲ ಅಂದ್ರೆ vehicle. Therefore, the system assists you to detect and avoid any dangers when changing lanes at an early stage. ಓಕೆನಾ. ಇದು ಲೇನ್ ಚೇಂಜ್ ಅಸಿಸ್ಟ್. ಓಕೆನಾ. ಸೊ ಇಷ್ಟು ಕಳಿಸಿದೀನಲ್ವಾ PPT ಫುಲ್ ಕಳಿಸಿದೀನಿ. BMW's driver assistance systems are there to support you during your journeys. Lane change warning or blind spot collision warning detects vehicles in the blind spot or vehicles approaching from behind in the adjacent lane. A detected vehicle is shown by a light on the side mirrors. For situations with a risk of collision, for example an indicated lane change,
While a vehicle is detected in the blind spot, a warning is issued. In high-risk situations, a steering intervention is executed additionally. You can set the ಇದರಲ್ಲಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಹೆಂಗಂದ್ರೆ ಸಿಮಿಲರ್ ಇರುತ್ತೆ, ಬಟ್ ಆದ್ರೆ ಸ್ವಲ್ಪ ಏನೇನು ಅಂತ ಹೇಳ್ಬಿಟ್ಟು ನಿಮಗೆ ಜ್ಞಾಪಕ ಇರ್ಬೇಕಷ್ಟೇ. ಎಲ್ಲ ಆಲ್ಮೋಸ್ಟ್ ಇದೇ ತರ ಫೀಚರ್ ಇಂಪ್ಲಿಮೆಂಟೇಷನ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆನಾ, ಸೊ ನೀವು ಇದು ಫೀಚರ್ಸ್ ಇದನ್ನೇ ಟೆಸ್ಟ್ ಮಾಡೋದು, ಇದೇ ಪ್ರಾಜೆಕ್ಟ್ಸ್ ಆಯ್ತಾ, ಕೊಡೋದೇ ಇದು. ಓಕೆನಾ, ಇದನ್ನೇ ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಸೊ ಇವತ್ತು ಇಷ್ಟು ಸಾಕು. ಇವತ್ತು ಸ್ಲೈಡ್ ನಂಬರ್ 16 ವರ್ಗು ನೋಡಿ. ಓಕೆನಾ, ಯಾವತ್ತಾದ್ರೂ ಒಂದಿನ ಇತ್ತೋಳೋಣ ಆಯ್ತಾ. ಯಾವ್ದಾದ್ರು ಇದ್ ಕೊಡ್ತೀನಿ ನಾನು, ಎಕ್ಸಾಮ್ ಕೊಡ್ತೀನಿ ಆಯ್ತಾ. ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಅದನ್ನೊಂದ್ಸಲಿ ಮಾಡೋಣ. ಯಾಕಂದ್ರೆ ಸುಮ್ನೆ ಹೇಳ್ಕೊಡೋದು ನೀವು ಕಲಿತಿರೋ ಇಲ್ವಾಗ ಜ್ಞಾಪಕ ಇರಲ್ಲ, ಗೊತ್ತಾಗಲ್ಲ. ಅದು ಎಷ್ಟು ಕಲ್ತಿದ್ದೀರಾ ಅಂತ ನೋಡಕ್ ಒಂದ್ಸಲಿ ಒಂದ್ ಎಕ್ಸಾಮ್ ತಗೊಳ್ಳೋಣ. ಅದು ಬಿಟ್ಟೆ ಇಲ್ಲಿವರೆಗೂ ನೋಡಿ, ಇವತ್ತು 16th ವರ್ಗು. ಇವತ್ತು ನಾಳೆ ಟ್ರೈ ಮಾಡೋಣ ಇಷ್ಟನ್ನು ಕಂಪ್ಲೀಟ್ ಮಾಡಕ್ಕೆ. ಓಕೆನಾ, ಅದಾದ್ಮೇಲೆ ಬೇರೆ ಬೇರೆ ಪಾರ್ಟಿಗಳು. ಇನ್ನ ಈ ಆಡಾಸ್ ಫೀಚರ್ಸ್ ಎಲ್ಲ ಇದು ಇಂಪಾರ್ಟೆಂಟ್ ಆಯ್ತಾ, ಇವೆಲ್ಲ ಕಲಿಲೇಬೇಕು, ಗೊತ್ತಿರ್ಬೇಕು ಏನಂತ ಹೇಳ್ಬಿಟ್ಟು. ಇಷ್ಟೊಂದು ಫೀಚರ್ಸ್ ಯಾರು ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತಿದ್ದೇನೆ, ಸೊ ನೀವು ಕಲಿಬೇಕಾಗತ್ತೆ. ಓಕೆನಾ, ಅಟ್ಲೀಸ್ಟ್ ಒಂದು 10 ಫೀಚರ್ಸ್ ಆದ್ರೂ ಪಕ್ಕ ನಿಮಗೆ ಗೊತ್ತಿರ್ಬೇಕು. ಓಕೆನಾ, ಸರಿ. ಓಕೆ ಅನಂತರಾಜು, ಸಾಕು ಇವತ್ತು. ನೀವು ನೈಟ್ ಶಿಫ್ಟ್ ಮಾಡಿದಿರಾ ಅಲ್ವಾ, ಮಲ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಓದ್ಕೊಳ್ಳಿ. ಓಕೆನಾ, ಸರಿ. ಓಕೆ, ಥ್ಯಾಂಕ್ ಯು ಅನಂತರಾಜು. ಥ್ಯಾಂಕ್ ಯು ಸರ್. ಓಕೆ, ಬಾಯ್.